ನಮಸ್ಕಾರ, ಕೇಳಿಸ್ತಾ ಇದೆಯಾ? ಓಕೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿ ಕೇಸರಿ ವೇದ ವರ್ಯೋ ಮೇ ಸನ್ನಿಧ ಸದಾ ಹೃದಯ ಲಕ್ಷ್ಮೀನಾಥಮದಾಚಾರ್ಯಪರ್ಯಂತಾಂ ವಂದೇ ಗುರು ಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋ ಭಗವತೋಸ್ತ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಶ್ರೀಪರಾಶರ ಭಟ್ಟಾರ್ಯಃ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಯತೆ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಭತಾತಂತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿ ನಿಧನೋಧಾತ ವಿಧಾತ ಧಾತುರುತ್ತಮಃ. ಇದು 5ನೇ ಶ್ಲೋಕ. 5ನೇ ಶ್ಲೋಕದಿಂದ ಇದರಲ್ಲಿ ಶುರು ಮಾಡಿದ್ವಿ. ಸ್ವಯಂಭೂ ಆಗಿತ್ತದು, ನೆಕ್ಸ್ಟ್ ಶಂಭು ಆಗ್ಬೇಕಾಗಿತ್ತದು. ಪರಾಶರ ಭಟ್ರ ವ್ಯಾಖ್ಯಾನ ನೋಡೋಣ. ಓಂ ಶಂಭವೇ ನಮಃ ಅಂತ ಇದಕ್ಕೆ ಯಾರು ಮ್ಯೂಟ್ ಮಾಡ್ಕೊಂಡಿಲ್ಲ ನೋಡಿ. ಅಷ್ಟು ಬಂದ ತಕ್ಷಣ ಮ್ಯೂಟ್ ಮಾಡ್ಕೊಂಬಿಡಿ ಆಡಿಯೋನ. ಮಾತಾಡೋಗಿದ್ರೆ ಮಾತ್ರ ಆನ್ ಮಾಡ್ಕೊಳ್ಳಿ. ಶಂಭು ಸ್ವಯಂಭೂ ಅಂತ ಹೇಳಿದ್ರೆ ತಾನಾಗೆ ಉತ್ಪತ್ತಿ ಆಗಿದ ಸ್ವಯಂಭೂ ಅಂತ ಹೇಳಿದ್ರೆ. ಶಂಭು ಅಂದ್ರೆ ಇವನು ಹೇಳ್ತಾರೆ ಏವಂ ಸ್ವಸೈಂದರ್ಯ ಶ್ರೀ ಸೌಶೀಲ್ಯಾದಿ ಗುಣ ಆವಿಷ್ಕಾರೇಣ ಶಂ ಸುಖಂ ಭಾವಯತಿ ಇತಿ ಶಂಭು. ಅಂದ್ರೆ ಅವನು ಭಗವಂತ ತನ್ನದೇ ಆದ ಒಂದು ಸೌಶೀಲ್ಯ, ಮಾಧುರ್ಯ, ವೀರ್ಯ, ಧೈರ್ಯ ಎಲ್ಲ ಇದೆ. ತನ್ನ ಗುಣಗಳಿಂದ ಅವನು ಸೌಶೀಲ್ಯಾದಿ ಗುಣ, ಅವನ ಮುಖ್ಯವಾಗಿ ದಯಾ ಮತ್ತು ಸೌಶೀಲ್ಯತೆ, ಅವನ ಆಂಧ್ರ ಸಂಶನ್ ಅಂತ ಪರೋಧರ್ಮ ಅಂತ ರಮ ಅಂತ ಹೇಳ್ದಂಗೆ ಆ ದಯೆ ಅನ್ನೋದು ಅದರಿಂದ ಆವಿಷ್ಕಾರೇಣ ಅದರಿಂದ ತೋರ್ತಾನೆ. ಅವನು ತೋರಿ ಏನ್ ಮಾಡ್ತಾನೆ, ಶಂ ಅಂದ್ರೆ ಸುಖಂ ಅಂತ, ಮಂಗಳ ಅಂತಾನು ಆಗುತ್ತೆ. ಶಂ ಅಂದ್ರೆ ಸುಖಂ, ಮಂಗಳಂ ಎರಡಾಗುತ್ತೆ. ಮಂಗಳಂ ಭಾವಯತಿ ಅಂದ್ರೆ ತೋರಿಸ್ತಾನೆ. ಅವನು ತನ್ನ ಮಂಗಳಕಾರವಾದ ಎಲ್ಲರಿಗೂ ತನ್ನ ಜೀವಾತ್ಮ ಅವನು ಅದರಿಂದ ಶಂ ಸುಖಂ ಭಾವಯತಿ ಇದು ಶಂಭು. ಶಂಕರು ಇದೇ ವ್ಯಾಖ್ಯಾನ ಮಾಡೋದು, ಈ ತರ ಮಾಡಿದ್ದಾರೆ ಅಂತ ಹೇಳ್ತಾರೆ ಕಡೆಗೆ ಅದನ್ನ. ಯಾಕೆಂದ್ರೆ ಅದನ್ನ ಇದರಲ್ಲೂ ಸಹ ನಾವು ನೋಡ್ಬೋದು. ಅದನ್ನ ತೈತರಿಯ ನಾರಾಯಣದಲ್ಲೂ ನಾರಾಯಣ ಇದರಲ್ಲಿ ಸೂಕ್ತದಲ್ಲಿ ಬರ್ತಲ್ಲ, ವಿಶ್ವಾಕ್ಷಂ ವಿಶ್ವಶಂಭುವಂ ಅಂತ. ವಿಶ್ವಾಕ್ಷಂ ಲೋಕಕ್ಕೆಲ್ಲ ಮಂಗಳವನ್ನು ಉಂಟು ಮಾಡುವವನು, ಒಳ್ಳೇದು ಮಾಡುವವನು ಅನ್ನೋದ್ರ ಅದ್ರಲ್ಲಿ ಬರ್ತದೆ. ಅದಕ್ಕೆ ಅದಲ್ಲದೆ ಇದರಲ್ಲೂ ಸಹ ರಾಮಾಯಣದಲ್ಲೂ ಸಹ ರೂಪೌದಾರ್ಯ ಗುಣೈ ಪುಂಸಾಂ ದೃಷ್ಟಿ ಚಿತ್ರಾಪಹಾರಿಣಂ ಚಂದ್ರಕಾಂತಾನನಂ ಧಾಮಂ ಅತೀವ ಪ್ರಿಯ ದರ್ಶನಂ ಅಂದ್ಬಿಟ್ಟು ಇದನ್ನ ಇದರಲ್ಲಿ ಬರ್ತದೆ. ಇದರಲ್ಲಿ ಯಾವಾಗ ಅವನು ಅರಣ್ಯಕಾಂಡದಲ್ಲಿ ಬರ್ತಾರೆ, ಋಷಿಗಳೆಲ್ಲ ಹೋಗ್ತಾನೋ ಆವಾಗ ಅವನ ಯಾವ ತರ ಅವರೆಲ್ಲ ಋಷಿಗಳು, ಅವರೆಲ್ಲ ಆತ್ಮ ಇಂದ್ರಿಯ ನಿಗ್ರಹ ಇದ್ದವರು. ಆದ್ರೂ ಸಹ ರಾಮನ ಒಂದು ರೂಪವನ್ನು ನೋಡಿ ರೂಪ ಔದಾರ್ಯ ಗುಣೈಹಿ, ರೂಪ ಮತ್ತು ಔದಾರ್ಯ ಗುಣ ಎಲ್ಲವನ್ನೂ ಸೇರಿ ಅಂತ ಅವನ ಪುಂಸಾಂ ದೃಷ್ಟಿ ಚಿತ್ತಾಪಹಾರಿಣ, ಒಳ್ಳೆ ದೃಷ್ಟಿ ಆಗೋ ತರ ಇದ್ದಂತೆ ಅವನ ಎಲ್ಲರ ಮನಸ್ಸನ್ನು ಚಿತ್ತವನ್ನು, ಋಷಿಗಳ ಚಿತ್ತವನ್ನೇ ಅಪಹರಿಸೋ ತರ ಅವನಿಗೆ ಬರೀ ರೂಪ ಮಾತ್ರ ಅಲ್ಲ, ಔದಾರ್ಯ ಗುಣ ಎಲ್ಲವನ್ನೂ ಸೇರಿದ್ರಿಂದ ಆ ತರ ಇತ್ತು ಅಂದ್ಬಿಟ್ಟು ಅಂತ. ಅದಕ್ಕೆ ಆಮೇಲೆ ಮುಖವು ಚಂದ್ರಕಾಂತಾನ ಒಳ್ಳೆ ಬೆಳೆದಿಂಗಳಂತೆ ಮುಖ ಅವನು. ಅದಕ್ಕೆ ಅತೀವ ಪ್ರಿಯ ದರ್ಶನ ಅಂದ್ಬಿಟ್ಟು ಅತ್ಯಂತ ಸುಂದರನಾಗಿದ್ದ ಅಂದ್ಬಿಟ್ಟು ಋಷಿಗಳಿಗೆ ಚಂಚಲತೆ ಬಂದ್ಬಿಡುತ್ತೆ ರಾಮನ ನೋಡಿ, ಪುರುಷರಾಗಿದ್ರು ಸಹ. ಅದರಿಂದ ಅದಕ್ಕೆ ಕಾರಣ ಯಾಕೆಂದ್ರೆ ಮಂಗಳವನ್ನು, ಆದ್ರಿಂದ ಎಲ್ಲರಿಗೂ ಒಳ್ಳೆಯನ್ನು ಮಾಡೋದ್ರಿಂದ ಇದು ಅಂತ ಅಷ್ಟು ಹೇಳ್ತಾರೆ. ನಿರುಕ್ತಲೇ ಸ್ವಸೌಂದರ್ಯಾದಿ ಗುಣಾನಾಂ
ದೋಹ್ಯಾವಿಷ್ಕಾರೇಣ ಶಂ ಸುಖಂ ಪುಂಸಾಂ ಸಮ್ಯಕ್ ಭಾವೇತಿ ಸ ಶಂಭು ಇತಿ ಪರಿಕೀರ್ತಿತಃ. ಅಂದ್ರೆ ಅದನ್ನ ಹೇಳ್ತಾರೆ ಕಡೆಗೆ. ಯಾವಾಗ ಅಂತಂದ್ರೆ ಅದೇ ಚಂದ್ರ ಅಂತ ಇದು ಹೇಳಿದ್ದೆ, ಅದನ್ನ ಆ ಅರ್ಥವನ್ನೇ ರಾಮಾಯಣದ ಹೇಳಿದ್ದಲ್ಲ, ಚಂದ್ರಕಾಂತನ ನಮ್ ರಾಮಂ ಅತೀವ ಪ್ರಿಯದರ್ಶನಂ, ಅದನ್ನೇ ಇಲ್ಲಿ ಹೇಳ್ತಾರೆ. ಪುಂಸಾಂ ಸಮ್ಯಕ್ ಭಾವೇತಿ ಸ ಶಂಭು. ಎಲ್ಲರಿಗೂ ಒಳ್ಳೆಯವನು ಮಾಡೋದು, ಮಂಗಳವನ್ನು ಮಾಡೋದ್ರಿಂದ ಅವನು ನೋಡೋದಕ್ಕೂ ಅತ್ಯಂತ ಸುಂದರನಾಗಿರೋದ್ರಿಂದ ಅವನು ಇದಾಗಿರ್ತಾರೆ. ಶಂಕರ ಅನ್ನಕೋದಕ್ಕೆ ಶಂ ಕರೋತಿ ಶಂಕರ ಅಂತ, ಶಂಕರ ಅಂತ ರುದ್ರನಿಗೆ ಹೇಳೋದಕ್ಕೆ, ಶಂ ಒಳ್ಳೇದು ಮಾಡೋದ್ರಿಂದ, ಶುಭವನ್ನು ಮಾಡೋದ್ರಿಂದ ಶಂಕರ ಅಂತ ಅವನಿಗೆ ಇನ್ನೊಂದು ಹೆಸರು. ಅದಕ್ಕೆ ಅದ್ರ ಮೇಲೆ ಆದಿತ್ಯ ಹೋಗ್ತಾರೆ. ನೆಕ್ಸ್ಟ್ ಆದಿತ್ಯಾಗೆ ಹೇಳ್ತಾರೆ ಅದಕ್ಕೆ, ಅತಯೇಷಾಂ ಪ್ರಾದುರ್ಭಾವಾನಾಂ ಉದಾಹರಣಂ ಪೂಷ್ಣಿ ಪುರುಷಮಾಹ ಆದಿತ್ಯ ಅಂತ ಹೇಳ್ತಾರೆ ಕಡೆಗೆ. ಅಂದ್ರೆ ಇವನು ಎಲ್ಲಕ್ಕೂ ಆದಿ ಅಂತ ತಗೊಂಡ ಅಂದ್ರೆ ಎಲ್ಲಕ್ಕೂ ಜಗತ್ಕಾರಣ ಭಗವಂತ. ಆದಿ ಆದ್ರೆ ಜಗತ್ಕಾರಣ, ಅವನು ಎಲ್ಲಕ್ಕೂ ಜಗತ್ಕಾರಣ. ಸೂರ್ಯ ಆದಿಯಿಂದಾಗಿ ಜಗತ್ಕಾರಣ, ಎಲ್ಲರಿಗೂ ಜಗತ್ಕಾರಣ ಆಗಿದ್ದಾನೆ ಅವನು ಪುರುಷ. ಅದರಿಂದ ಎಲ್ಲಕ್ಕೂ ಜಗತ್ಕಾರಣನಾದ್ರಿಂದ ಆದಿ ಆದ್ರಿಂದ ಆದಿತ್ಯ. ಅದು ಪತ್ರ ಬರ್ತದೆ ಅದಕ್ಕೆ. ಇನ್ನೊಂದು ಹೇಳ್ತಾರೆ, ಆದಿತ್ಯೋ ಅಸ್ಯ ನಿವಾಸ ಇತಿ ಆದಿತ್ಯ. ಯಾವುದು ಅವನಿಗೆ ನಿವಾಸ ಸ್ಥಾನವೋ, ಸೂರ್ಯನ ಹಿರಣ್ಯ ಮಂಡಲ ಅವನ ಅದ್ರಲ್ಲಿ ಇರ್ತಲ್ಲ, ಅದರಲ್ಲಿ ಭಗವಂತ ಇರ್ತಾನೆ. ಸೂರ್ಯಮಂಡಲದಲ್ಲಿ ಭಗವಂತ ಇರ್ತಾನೆ, ಅದನ್ನೇ ತನ್ನ ಮನೆಯಾಗಿ ಇಟ್ಕೊಂಡಿದ್ದಾನೆ. ಅದರಿಂದಲೂ ಆದಿತ್ಯ. ಆದಿ ಕಾರಣನಾಗಿದ್ರಿಂದಲೂ ಆದಿತ್ಯ. ಸೂರ್ಯಮಂಡಲವನ್ನೇ ತನ್ನ ವಾಸಸ್ಥಳವಾಗಿ ಮಾಡ್ಕೊಂಡಿರೋದ್ರಿಂದಲೂ ಸಹ ಆದಿತ್ಯ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಈ ತರ ಇದನ್ನ ಏನ್ ಮಾಡ್ತಾರೆ, ಇದನ್ನ ಇದರಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇದು ಬರುತ್ತೆ. ಅದರಲ್ಲಿ ಅದು 2 ಸೂತ್ರ ಬರುತ್ತೆ. ಅದರಲ್ಲಿ 1ನೇ ಅಧ್ಯಾಯ 1ನೇ ಪಾದದಲ್ಲೇ ಬರುತ್ತೆ, 2 ಬರುತ್ತೆ ಅದರಲ್ಲಿ. ಅಂತಹ ತದ್ ಧರ್ಮೋಪದೇಶಾತ್ ಭೇದ ವ್ಯಪದೇಶಾಚ್ಚ ಅನ್ಯಃ ಅಂತ 2ರಲ್ಲೂ ಬರುತ್ತೆ. ಅಂತಹ ತದ್ ಧರ್ಮೋಪದೇಶಾತ್, ಅಂತಹ ಅವನು ಹೇಗೆ ನಮ್ಮ ಎಲ್ಲರ ಒಳಗಡೆ ಇದ್ದಾನೋ ಅದೇ ತರ ಆದಿತ್ಯನ ಒಳಗಡೆ ಇದ್ದಾನೆ ಅವನು. ಅದರಿಂದ ಅಂತಹ ಅದು ತದ್ ಧರ್ಮೋಪದೇಶಾತ್ ಅಂತ ಆ ತರ ಶ್ರುತಿ ಎಲ್ಲವೂ ತೋರಿಸ್ಕೊಳ್ಳೋದ್ರಿಂದ, ಉಪದೇಶ ಮಾಡೋದ್ರಿಂದ ಎಲ್ಲರೂ ಆದಿತ್ಯನ ಹೃದಯಲ್ಲೂ ಇರ್ತಾನೆ. ಆದಿತ್ಯೋ ವಾ ತೇಜೋ ಜೋಬಲಂ ಅಂತ, ಆಮೇಲೆ ಆದಿತ್ಯೋ ವೈ ತೇಜೋ, ಎಲ್ಲದರಲ್ಲೂ ಅಲ್ಲೇ ಇರ್ತಾನೆ ಅವನು. ಹಿರಣ್ಯ ಗರ್ಭ ಅಂತ ಅವನಿಗೆ ಅದ್ರ ಒಳಗಡೆ ಇರೋದ್ರಿಂದಲೂ ಸಹ ಅವನಿಗೆ ಆದಿತ್ಯ ಅಂತ ಬರುತ್ತೆ ಅಂತ ಹೇಳ್ತಾನೆ. ಆಮೇಲೆ ಭೇದ ವ್ಯವಚ ಅನ್ಯ ಅಂತ, ಈಗ ಕಣ್ಣಲ್ಲಿರುವ ಅಕ್ಷಿ ಪುರುಷ ಮತ್ತೆ ಅಂತರ್ಯಾಮಿಯಾಗಿ ಸೂರ್ಯನ ಅಂತರ್ಯಾಮಿಯಾಗಿರೋ ಇಬ್ರು ಸಹ ಅವ್ರು ಹೇಳ್ತಾರೆ ಭೇದ ವ್ಯವಚ ಅನ್ಯ. ಅಂದ್ರೆ ಅಕ್ಷಿ ಪುರುಷನೋ ಯಾರು ಅಂದ್ರೆ ಅಕ್ಷಿ ಕಣ್ಣಿಗೆ ಒಂದು ಅಭಿಮಾನ ದೇವತೆ ಅಂತ ಅಕ್ಷಿ ಪುರುಷ ಅಂದ್ರೆ, ಸೂರ್ಯನ ಅಭಿಮಾನ ದೇವತೆ ಒಂದು ಅಂತರ ತಗೊಂಡ ಅಂದ್ರೆ ಎರಡೂ ಇವನೇ, ಆದ್ರೆ ಇಬ್ಬರಿಗಿಂತ ಬೇರೆ. ಸೂರ್ಯನ ಇವನು ಬೇರೆ, ಕೈ ಬೇರೆ, ಇವನು ಅನ್ಯತ್ ಪುರುಷ. ಅವರಿಗೆ ಒಂದು ಅಭಿಮಾನಿ ದೇವತೆ ಯಾರು ಇರ್ತಾರೋ ಅಭಿಮಾನಿ ದೇವತೆಗಿಂತ ಬೇರೆ ಆದವನು. ಆದ್ರೆ ಇವನು ಎಲ್ಲ ಕಣ್ಣಲ್ಲೂ ಇದ್ದಾನೆ. ಮತ್ತು ಅದನ್ನ ಹೇಳ್ತಾರೆ ಭೇದ ವ್ಯಪದೇಶಾಚ್ಚ ಅನ್ಯ. ಆ ಭೇದವನ್ನು ತೋರಿಸ್ಕೊಡುತ್ತೆ ಅದು. ಅಕ್ಷಿ ಪುರುಷ ಮತ್ತೆ ಸೂರ್ಯಮಂಡಲ ಪುರುಷ ಅವರ ಅಂತರ್ಯಾಮಿ ದೇವತೆಗಳು ಯಾರು ಇರ್ತಾರೋ ಆ ದೇವತೆಗಳಿಗಿಂತ ಇವನು ವಿಭಿನ್ನನಾದವನು. ಇವನೇ ಅಲ್ಲೇ ಇದ್ರು ಇವನು ವಿಭಿನ್ನನಾದವನು, ಅವರೇ ಎಲ್ಲ ಅಂದ್ಬಿಟ್ಟು ತೋರಿಸ್ಕೊಡುತ್ತೆ. ಅದನ್ನು ತೋರಿಸ್ಕೊಡ್ತಾರೆ ಅದಕ್ಕೆ ಸ ಏಷೋ ಅಂತರಾದಿತ್ಯ ಹಿರಣ್ಮಯ ಪುರುಷ ಅಂತ ಬರುತ್ತೆ. ಆಮೇಲೆ ತೈತಿರ್ಮಾಸದಲ್ಲಿ ಆಮೇಲೆ ಹಿರಣ್ಮಯ ಪುರುಷೋ ದೃಶ್ಯತೆ ಅಂದ್ರೆ ಚಾಂದೋಗ್ಯದಲ್ಲಿ ಬರುತ್ತೆ. 2 ಸಹ ಏಷಃ ಅಂತರಾದಿತ್ಯ ಹಿರಣ್ಮಯ. ಹಿರಣ್ಮಯ ಅದು ಬಂಗಾರದ ಇದಾಗಿ ಹಿರಣ್ಮಯ ರೂಪದಲ್ಲಿ ಆದಿತ್ಯನ ಅಂತರ್ಯಾಮಿಯಾಗಿರ್ತಾನೋ ಇರೋದ್ರಿಂದ ಆದಿತ್ಯ ಅಂತ ಅವನಿಗೆ ಇನ್ನೊಂದು ಹೆಸರು ಬಂತು ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಸ ಯಶ್ಚಾಯಂ ಪುರುಷ ಯಶ್ಚಾಸಾವಾದಿತ್ಯೆ ಸ ಏಕ ಅಂತ 2-3 ಕಡೆ ತೈತಿರ್ಮಾಸ ಇರುತ್ತೆ. ಅಂದ್ರೆ ಹೇಳ್ತಾರೆ ಸಹ ಯಶ್ಚ ಅಯಂ ಪುರುಷ, ಯಶ್ಚ ಅಯಂ ಇಲ್ಲಿ ಪುರುಷ ಅಂದ್ರೆ ಜೀವಾತ್ಮ. ಯಾರು ಜೀವಾತ್ಮನ ಒಳಗಡೆ ಇದಾನೋ ಸಯ ಯಶ್ಚೌ ಆದಿತ್ಯ, ಸಯ ಅಸೌ ಅಸಾವಾದಿತ್ಯನ ಅಸೌ ಆದಿತ್ಯ. ಯಾರು ಆದಿತ್ಯನ ಒಳಗಡೆ ಇದಾನೋ, ಯಾರು ಎಲ್ಲರ ಅಂತರ್ಯಾಮಿಯಾಗಿ ಇದಾನೋ ಅವನು ಸ ಏಕಃ, ಅವನೊಬ್ಬನೇ, ಬೇರೆ ಬೇರೆ ಎಲ್ಲ ಅಂದ್ಬಿಟ್ಟು ಶ್ರುತಿ ಕೊಂಡಾಡ್ತೇವೆ. ಅನೇಕ ಕಡೆಯಲ್ಲಿ ಬರುತ್ತೆ ಅದಕ್ಕೆ. ಆಮೇಲೆ ನಾವು ಇದು ಮಾಡ್ಬೇಕಾದ್ರೂ ಸಹ ಸಂಧ್ಯಾವಂದನೆ ಮಾಡ್ಬೇಕಾದ್ರು ಧ್ಯೇಯಸ್ತದ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋಪು ಧೃತ ಶಂಖಚಕ್ರ ಗದಾಪಾಣೆ ದ್ವಾರಕಾ ನಿಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತ ಅಂತ ಧ್ಯಾನ ಮಾಡ್ತೀವಿ. ಅವಾಗ ಅಷ್ಟೇ ಸವಿತೃಮಂಡಲ ಮಧ್ಯವರ್ತಿ, ಸೂರ್ಯಮಂಡಲ ಮಧ್ಯವರ್ತಿಯಾಗಿರುವಂತ ನೆನೆಸ್ಕೊಂಡೆ ನಾವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಸಹ ಧ್ಯಾನ ಮಾಡ್ತೀವಿ. ಅದನ್ನ ಹೇಳ್ತಾ ಕಡೆಗೆ ಅದನ್ನ ತೋರಿಸ್ಕೊಡ್ತಾರೆ ಕಡೆಗೆ. ಆಮೇಲೆ ಆ ಚಾಂದಾಗ್ಯದಲ್ಲೂ ಬರುತ್ತೆ
ಅಂದ್ರೆ ಯಸ್ಯಾಯತ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ. ನಾವು ಅಂತರ್ಯ ವಿದ್ಯೆದಲ್ಲಿ ತೋರಿಸ್ಕೊಟ್ಟಲ್ಲ, ಅದರಲ್ಲಿ ಯಾರು ಅಂತ ಹೇಳ್ತಾನೋ ಕಪ್ಯಾಸಂ ಅಂದ್ರೆ ಕಮಲದ ದಳದಂತೆ ಕೆಂಪಾದ ಬಣ್ಣ ಉಳ್ಳಂತ ಕಣ್ಣುಳ್ಳವನು ಅಂತ ಹೇಳ್ದಲ್ಲ. ಪುಂಡರೀಕಮೇವ ಅಕ್ಷಿಣಿ ಅಂತ ಹೇಳಿದಾಗೆ ಆ ಪುಂಡರೀಕಕ್ಕೆ ಸಮಾನವಾದ ಕಣ್ಣುಳ್ಳವನು ಅಂತ ಹೇಳ್ದಲ್ಲ, ಅವನೇ ಆದಿತ್ಯ ಅಂದ್ಬಿಟ್ಟು ನಿರುಕ್ತಿ ಅದು ಹೇಳ್ತಾರೆ. ನಿವಾಸ ಸವಿತಾ ಯಸ್ಯ ಸ ಆದಿತ್ಯ, ಯಾವರಿಗೆ ಸವಿತಾ ಅಂದ್ರೆ ಸೂರ್ಯನು ನಿವಾಸನಾಗಿದ್ದಾನೋ ಅವನು ಆದಿತ್ಯ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಮುಗಿಸ್ತಾರೆ ಅದರಲ್ಲಿ. ಆಮೇಲೆ ಪುಷ್ಕರಾಕ್ಷ ಎಲ್ಲ ಒಂದಕ್ಕೊಂದು ಸೇರುತ್ತೆ. ಆ ಪುಷ್ಕರಾಕ್ಷ ಅನ್ನೋದು ತಸ್ಯತಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿ ಅನ್ನೋದಕ್ಕೆ ಪುಷ್ಕರಾಕ್ಷ ಬರುತ್ತೆ. ಸರ್ವೈಶ್ವರ್ಯ ಅಸಾಧಾರಣಂ ಲಕ್ಷಣಂ ಪುಂಡರೀಕಾಕ್ಷತ್ವಂ ಸಂಗಮೇತಿ ಪುಷ್ಕರಾಕ್ಷ ಅಂದ್ರೆ ಈ ಪುಂಡರೀಕಾಕ್ಷತ್ವ ಅಂತಿದೆಯಲ್ಲ, ಅದು ಅತ್ಯಂತ ಬಹಳ ವಿಶೇಷವಾದ ಭಗವಂತನೊಬ್ಬನಿಗೆ ಹೇಳಕ್ ಸಾಧ್ಯ, ಇನ್ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಸರ್ವೈಶ್ವರ್ಯ ಅಂದ್ರೆ ಎಲ್ಲ ಐಶ್ವರ್ಯ ಅಂದ್ರೆ ಇಲ್ಲಿ ಎಲ್ಲ ಒಂದು ಇದು ಐಶ್ವರ್ಯವನ್ನು ಅಲ್ಲದೆ ಅಸಾಧಾರಣವಾದ ಲಕ್ಷಣ. ಭಗವಂತನ ಕಣ್ಣು ಎಲ್ಲ ಅಸಾಧಾರಣ ಲಕ್ಷಣ ಉಳ್ಳದ್ದು. ಆಮೇಲೆ ಪುಂಡರೀಕಾಕ್ಷತ್ವಂ ಸಂಗಮಯತಿ, ಹಾಗಾಗಿ ಆ ಪುಂಡರೀಕಾಕ್ಷಕ್ಕೆ ಹೋಲಿಸೋದ್ ಅದಕ್ಕೆ ಸಮನಾದ ಕಣ್ಣುಗಳು. ಕೆಂಪು ತಾವರೆ ಎಳೆ ದಳ ಯಾವ ಬಣ್ಣ ಇರುತ್ತೋ ಆ ತರ ತಂಪಾಗಿ ನೋಡೋದಕ್ಕೂ ತಂಪಾಗಿರುವಂತದ್ದು, ಅದು ಅಸಾಧಾರಣವಾಗಿರೋದು. ಅದರಿಂದ ಪುಷ್ಕರ ಅಂದ್ರೆ ಅದೇ ಇದಕ್ಕೆ ತಾವರೆಗೆ ಹೆಸರು ಪುಷ್ಕರ ಅಕ್ಷ ಪುಷ್ಕರಾಕ್ಷ. ಪುಷ್ಕರ ತಾವರೆಯಂತೆ ತಾವರ ಎಳೆ ಹೂವಿನ ಒಂದು ಹೆಸಳು ಯಾವ ತರ ಇರ್ತೋ ಅದರಂತೆ ಕಂಡುಳ್ಳವನು, ಅದರಿಂದ ಪುಂಡರೀಕಾಕ್ಷ ಅಂದ್ಬಿಟ್ಟು ಹೇಳ್ತಾರೆ. ಅಕ್ಷೋದರ್ಶನಾತ್ ಅಂತ ಹೇಳ್ತಾರೆ ಅದಕ್ಕೆ. ಅದು ಅಕ್ಷ್ಣೋ ಅದರ್ಶನಾತ್ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ. ಕಣ್ಣುಗಳಲ್ಲಿ ಅದು ಇನ್ ಯಾರಿಗೂ ಸಹ ಅದರ್ಶನಾಥ್, ಆ ತರ ಕಣ್ಣುಗಳು ಭಗವಂತನ ಬಿಟ್ಟು ಬೇರೆ ಯಾರಿಗೂ ಇಲ್ಲ ಅದು ಅಂತ ಹೇಳ್ತಾರೆ. ಅದನ್ನ ತೆಗೆದು ತೋರಿಸ್ಕೊಡ್ತಾರೆ ಅದಕ್ಕೆ. ನಿರುಕ್ತಿಗಳು ಅಷ್ಟೇ, ಇದನ್ನ ಮೇಲೆ ಹೇಳ್ತವಲ್ಲ ಅದನ್ನ ಹೇಳ್ತೇವೆ ಅದಕ್ಕೆ. ಆದಿತ್ಯ ಅದೇ ಹೇಳ್ತಾರೆ ಯಥಾ ಕಪ್ಯಾಸಂ ಪುಂಡರೀಕಮೇವ ಅಕ್ಷಿಣಿ ಬಂತಲ್ಲ, ಅದ್ಮೇಲೆ ಹೇಳಿದ್ರಿಂದ ಈಗ ಮತ್ತೆ ಹೇಳೋದು ಬೇಡ. ಅದೇ ತರ ಪುಂಡರೀಕಾಕ್ಷರಾಗಿ ಕಣ್ಣುಳ್ಳವನು, ಅದರಿಂದ ಪುಂಡರೀಕಾಕ್ಷ ಅಂದ್ಬಿಟ್ಟು. ನಿರುಕ್ತಿ ಅಕ್ಷಿಣಿ ಪುಂಡರೀಕೆ ಭಕ್ತಾನುಗ್ರಹಕಾರಿಣಿ ಯಸ್ಯಾಸೋ ಪುಷ್ಕರಾಕ್ಷ ಸ್ಯಾತ್ ಅಷ್ಟವರ್ಣಸ್ತು ಪಾವಕಃ. ಅವನು ಅಷ್ಟದಳ ಪದ್ಮ ಇರ್ತಲ್ಲ, ಅಷ್ಟದಳ ಪದ್ಮದ ಅದೇ ಬಣ್ಣಂತ ಕಣ್ಣುಳ್ಳವನು. ಯಾತಕ್ಕಪ್ಪ ಅಂದ್ರೆ ಭಕ್ತಾನುಗ್ರಹಕಾರಿಣಿ, ಭಕ್ತರಿಗೆ ಅನುಗ್ರಹ ಮಾಡೋದಕ್ಕೆ ಆ ತರ ತಂಪಾದ ಅಂತ ಕಣ್ಣನ್ನು ಉಳ್ಳವನು. ಅವನ ಕಣ್ಣಲ್ಲಿ ತೀಕ್ಷ್ಣತೆಯೇ ತೋರೋದಿಲ್ಲ, ಅಷ್ಟಾದ ತಂಪಾದ ಕಣ್ಣುಳ್ಳವನವನು. ಭಕ್ತರನ್ನು ಅನುಗ್ರಹಿಸೋದಕ್ಕೋಸ್ಕರ ಅವನೇ ಪುಷ್ಕರಾಕ್ಷನಾಗಿದ್ದಾನೆ ಅಂತ ಹೇಳ್ತಾರೆ ಅದನ್ನ. ಮಹಾಸ್ವನಃ, ಸ್ವನ ಅಂದ್ರೆ ಶಬ್ದ ಅಂತ, ಮಹಾಸ್ವನ ಅಂದ್ರೆ ದೊಡ್ಡ ಶಬ್ದ ಅಂತ. ಸ್ವನ ಅಂದ್ರೆ ಶಬ್ದ ಮಾಡೋದು, ಮಹಾಸ್ವನ ಅಂದ್ರೆ ದೊಡ್ಡದಾಗಿ ಶಬ್ದ ಮಾಡೋದು ಅಂದ್ಬಿಡು ಅಂತ. ತಸ್ಯೈವ ಚಿಹ್ನಾಂತರಂ ಚ ಸೂಚಯತಿ ಮಹಾಸ್ವನಃ. ಭಗವಂತನಿಗೆ ಇನ್ನೊಂದು ಯಾರಮ್ಮ ಯಾರು ನೋಡಿ ಮತ್ತೆ ಲಕ್ಷ್ಮೀ ಪಾರ್ಸಾರ್ಥಿ ನೋಡಿ, ಮ್ಯೂಟ್ ಮಾಡ್ಕೊಳ್ಳಿ. ನೀವೇನೋ ಕೇಳಿದ್ರೆ ಏನ್ಕೊಳ್ಳಿ. ಭಗವಂತನಿಗೆ ಇಷ್ಟೆಲ್ಲ ಚಿಹ್ನೆ ಹೇಳಿದ್ರಲ್ಲಪ್ಪ, ಅವನಿಗೆ ಆದಿತ್ಯ ಅಂತ ಹೇಳಿದ್ರಿ, ಪುಷ್ಕರಾಕ್ಷ ಅಂತ ಹೇಳಿದ್ರಿ, ಶಂಭು ಅಂತ ಹೇಳಿದ್ರಿ, ಸ್ವಯಂಭೂ ಅಂತ ಹೇಳ್ತಲ್ಲ. ಬೇರೆ ಏನಾದ್ರು ಚಿಹ್ನೆ ಇದೆ ಹೇಳೋದಕ್ಕೆ ಅನ್ನುವಾಗ ಆಗ ಹೇಳ್ತಾರೆ ಮಹಾಸ್ವನಃ. ಇದು ಅತ್ಯಂತ ಅಂದ್ರೆ ಒಂದೊಂದು ಬೇರೆ ಯಾರಿಗೂ ಹೇಳಕ್ಕಾಗೋದಿಲ್ಲ. ಹಾಗಿದ್ರು ಸಹ ಇದಂತೂ ಯಾರಿಗೂ ಹೊಂದೋದಿಲ್ಲ. ಇದು ಬೇರೆ ಏನ್ ಬೇಕಾದ್ರೆ ಯಾರಿಗಾದ್ರು ಇರ್ಬೋದು ಅಂತ ಒಂದು ಸಂದೇಹ ಬರ್ಬೋದು. ಈ ಇದೆಲ್ಲ ಹೇಳ್ತಾರೆ ತಸ್ಯೈವ ಚಿಹ್ನಾಂತರಂ ಸಶ್ರುತಿ ಮಹಾಸ್ವನಃ. ಮಹಾನ್ ಅಂದ್ರೆ ದೊಡ್ಡದು, ಮಹತ್ತು, ಪೂಜನೀಯ ಅನ್ನೋದ್ರಲ್ಲಿ ಮಹಾನ್ ಶಬ್ದ ಮಹತ್ ಅಂತ ಬಳಸ್ತೀವಿ. ಪೂಜ್ಯ ಅಂದ್ಬಿಟ್ಟು. ಸ್ವನಃ ಅಂದ್ರೆ ಶಬ್ದ. ಮಹಾನ್ ಶಬ್ದ ಯಸ್ಯ ಅಸ್ತಿ ಸಹ ಮಹಾನ್ ಸಹ ಮಹಾಸ್ವನಃ. ಯಾರಿಗೆ ಅತ್ಯಂತ ದೊಡ್ಡದಾದ ಶಬ್ದ ಇದೆಯೋ ಅವನು ಮಹಾಸ್ವನಃ ಅಂದ್ಬಿಟ್ಟು ಹೇಳ್ತಾರೆ. ಕಡೆಗೆ ಅವಾಗ ಭಗವಂತ ಹೇಳ್ತಾರೆ ಅದಕ್ಕೆ. ಚಾಂದೋಗ್ಯದಲ್ಲೂ ಅದೇ ಬರುತ್ತೆ ಅದಕ್ಕೆ. ತಸ್ಯ ಉದಿತಿ ನಾಮ ಅಂತ ಬರುತ್ತೆ, ಬೇರೆ ಆಕ್ಚುಲಿ ಆ ವಿದ್ಯೆದಲ್ಲೇ ಬರುತ್ತೆ.
ಕಪ್ಯಾಸ ಮುಂಡಲೇಕಮೇವ ಅಕ್ಷರಿ ತಸ್ಯ ಉದಿತಿ ನಾಮ ಅಂದ್ಬಿಟ್ಟು. ಉತ್ತನ್ ಅಂದ್ರೆ ಅದು ಉತ್ತನ್ ಅಂದ್ರೆ ಮೇಲೆ, ಮೇಲಕ್ಕೆ ಉತ್ತಂದ್ರೆ ಮೇಲಕ್ಕೆ ಅಂದ್ರೆ ದೊಡ್ಡದು ಜೋರು, ಮೇಲೆ ಅನ್ನೋದು ಮೇಲೆ ಅಂದ್ರೆ ಮಹಾನ್ ಅನ್ಬಿಟ್ಟು ಅಂತ, ದೊಡ್ಡದು ಜೋರಾಗಿ ಅನ್ಬಿಟ್ಟು. ಅದರಿಂದ ಅವನ ಹೆಸರೇ ಮೇಲೆ ಇರೋನು, ದೊಡ್ಡದಾಗಿರೋದು ಅಂತ ಇರೋದ್ರಿಂದ ತಸ್ಯ ಉದಿತಿ, ಅದಕ್ಕೆ ಉತ್ತಿತಿ ಉದಿತಿ ಅಂತ ನಾಮ ಅಂತ ಬರುತ್ತೆ. ಅಂತಂದ್ರೆ ಅವನ ಒಂದು ರೂಪ ಸಶಬ್ದಂ, ಶಬ್ದಾಧಿಕ ಅಶಬ್ದಂ, ಶಬ್ದದ ಒಳಗಿರೋದ್ರಿಂದಲೂ ಶಬ್ದದ ಹೊರಗಿರೋದ್ರಿಂದಲೂ ಸಹ ಅವನು ಸಶಬ್ದಂ. ಸೈಷಾತ್ರಯೇ ಏವ ವಿದ್ಯಾ ತಪತಿ ಅದನ್ನು ಬರ್ತದಕ್ಕೆ. ಆದಿತ್ಯೋ ವಾ ಏಷ ಏತನ್ಮಂಡಲಂ ತಪತಿ ತತ್ರತಾರ ಚತುರ್ಜಾಂ ಮಂಡಲಗುಂ ಸರಜಾಂ ಲೋಕೋತಯೇ ಏಷ ಏತಸ್ಮಿನ್ ಮಂಡಲೇರ್ಚಿಷಿ ಪುರುಷಸ್ಥಾನಿಯಜೂಗುಂಷಿ ಸಯಜುಷಾಂ ಮಂಡಲಗುಂ ಸಯಜುಷಾಂ ಲೋಕಸ್ಸೈಷಾತ್ರಯೇವ ವಿದ್ಯಾ ತಪತಿ ಏಷೋ ಕುಂದರಾದಿತ್ಯೇ ಹಿರಣ್ಮಯಃ ಅಂತ ಬರುತ್ತೆ. ಆದಿತ್ಯನ ಎಂತ ಒಂದ್ ಕಡೆ ಋಗ್ವೇದ ಇರ್ತಂತೆ, ಇನ್ನೊಂದ್ ಕಡೆ ಅಥರ್ವೇದ ಸಾಮವೇದ ಇರ್ತಂತೆ, ಇನ್ನೊಂದ್ ಕಡೆ ಯಜುರ್ವೇದ ಇರ್ತಂತೆ. ಅದನ್ನ ಅದಕ್ಕೆ ಸೈಷಾ ತ್ರಯಿ, ಅಥರ್ವೇದ ತ್ರಯಿ ವಿದ್ಯಾ ಅಂದ್ಬಿಟ್ಟು ಸೈಷಾ ತ್ರಯಿ ವಿದ್ಯಾ ತಪತಿ ಏಷೋ ಅಂತರಾದಿತ್ಯನ ಇದರಲ್ಲಿ ಸ್ವಲ್ಪ ನಮ್ದು ಹಳೇದಾಗ್ಬಿಟ್ಟಿದೆ. ಅದು ಸಡನ್ ಆಗಿ ಹಣ ಹೋಗುದು ಸುಮಾರು ಆಗದೆ. ಅವನು ಮೂರು ಶಬ್ದ ಅಂದ್ರೆ ವೇದಕ್ಕೆ ಹೆಸರು. ಸ್ವನಃ ಅಂದ್ರೆ ಶಬ್ದಕ್ಕೆ, ಇನ್ನು ವೇದಕ್ಕೆ ಇನ್ನೊಂದು ಹೆಸರು ಶಬ್ದ ಅಂತಾನೆ. ಶಬ್ದದಿಂದ ತಿಳ್ಕೋಬಹುದು ಅಂತೀವಲ್ಲ. ಮೂರು ಪ್ರಮಾಣಗಳಲ್ಲಿ ಮೂರು: ಪ್ರತ್ಯಕ್ಷ, ಅನುಮಾನ, ಶಬ್ದ ಅಂತ. ಪ್ರತ್ಯಕ್ಷ ಕಣ್ಣಿಂದ ಕಾಣೋದು, ಅನುಮಾನ ಊಹಿಸೋದು, ಶಬ್ದ ಅಂದ್ರೆ ವೇದ, ವೇದಕ್ಕೆ ಶಬ್ದ ಅಂತ ಹೆಸರು. ಅದಕ್ಕೆ ಸ್ವನಃ ಮಹಾಸ್ವ, ಎಲ್ಲವನು ಭಗವಂತನ ಉಸಿರೇ ಆದ್ರಿಂದ, ವೇದವೇ ಆದ್ರಿಂದ ಅವನು ಮಹಾಸ್ವನಃ, ವೇದ ರೂಪಿ ಅಂತ ಅರ್ಥದಲ್ಲೂ ಬರುತ್ತೆ. ಅದಕ್ಕೆ ಅದನ್ನ ನೇರವಾಗಿ ತೈತ್ರವಂಶದಲ್ಲಿ ಬರುತ್ತೆ. ಯಾರು ಹಿರಣ್ಮಯ ಪುರುಷ ಒಳಗಡೆ ಒಂದ್ ಕಡೆ ಯಜುರ್ವೇದ, ಋಗ್ವೇದ, ಒಂದು ಸಾಮವೇದ ಎಲ್ಲವೂ ಇರುವಂತ ಅಲ್ಲಿ ಸಯೇಶಂ ತಪತಿ, ಅಲ್ಲಿ ಅವನು ಜ್ವಲಿಸ್ತಾ ಇದ್ದಾನೆ ಭಗವಂತ ಅಂದ್ಬಿಟ್ಟು. ಅದರಿಂದ ಪ್ರತಿಭಾತ. ಆಮೇಲೆ ಮೋಕ್ಷ ಧರ್ಮದಲ್ಲೂ ಒಂದು ಹೇಳ್ತಾರೆ ಅದಕ್ಕೆ, ವಿದ್ಯಾ ಸಹಾಯವಂತಂ ಮಾಂ ಆದಿತ್ಯಸ್ಥಂ ಸನಾತನಂ ಇತಿ. ಆಗ ಭಗವಂತನೇ ಹೇಳ್ತಾನೆ ಕಡೆಗೆ, ಅವನು ವಿದ್ಯಾ ಸಹಾಯವಂತಂ ಮಾಂ ಆದಿತ್ಯಸ್ಥಂ ಸನಾತನಂ. ಅದರಿಂದ ಎಲ್ಲ ತಿಳಿದವ್ರನ್ನ ಆದಿತ್ಯಸ್ಥಂ, ಆದಿತ್ಯನ ಒಳಗಡೆ ಇರುವನು, ಆದಿತ್ಯ ಒಳಗಡೆ ಇರುವಂತ ಅವನು ಸವಿತ್ರ ಮಂಡಲ ಮಧ್ಯವರ್ತಿ ಅಂತೀವಲ್ಲ, ಮಧ್ಯವರ್ತಿ. ಅದಕ್ಕೆ ನಾನು ಸನಾತನಂ ಅಂತ ತಿಳ್ಕೊಳ್ತಾರೆ. ನಾನೇ ಸನಾತನ, ಸೂರ್ಯನ ಒಳಗಡೆ ಇರುವನು ಅಂತ ಹೇಳ್ತಾರೆ ಅಂತ ಮೋಕ್ಷ ಧರ್ಮದಲ್ಲಿ ಬರುತ್ತೆ. ಅದನ್ನು ತೋರಿಸ್ತಾರೆ. ಇದಕ್ಕೆ ನಿರುಕ್ತಿ ಮಹಾನ್ ಪೂಜ್ಯ ತ್ರಯೀ ರೂಪ ಸ್ವನೋ ಯಸ್ಯ ಮಹಾಸ್ವನಃ ಅಂದ್ರೆ ಅತ್ಯಂತ ಪರಪೂಜನಾದವನು, ವೇದಗಳ ಒಳಗಡೆಯನ್ನು ವೇದಗಳಿಂದ ಕೊಂಡಾಡಲ್ಪಡುವವನು. ಶಬ್ದ ಅಂದ್ರೆ ವೇದ, ಸ್ವನ ಅಂದ್ರೆ ವೇದ, ಮಹಾಸ್ವನಃ. ವೇದಗಳಲ್ಲಿ ಅತ್ಯಂತ ಪ್ರತಿಯೊಂದು ಅಕ್ಷರವೂ ಹರಿರೀತ್ಯಭಿಗೀಯತೆ ಅಂತ ಹೇಳ್ತಾರೆ. ಎಲ್ಲ ಅಕ್ಷರವೂ ಹೇಳುತ್ತೆ ಅನ್ಬಿಟ್ಟು ಅಂತ ಕೊಂಡಾಡ್ಪಡುವವನಿಗೆ ಮಹಾಸ್ವನಃ ಅಂತ ಅವನಿಗೆ ಬಂದಿದೆ. ಅನಾದಿ ನಿಧನಃ, ಇದು ಹೇಳ್ತಾರೆ. ಅನಾದಿ ಅಂದ್ರೆ ಆದಿ ಇಲ್ಲದ್ದು ಅಂತ, ನಿಧನ ಅಂದ್ರೆ ನಾಶವಾಗೋದು. ಅದು ಆದಿ ನಿಧನ ಇಲ್ಲದ್ದು ಅನಾದಿ, ಎರಡು ಒಂದೇನೆ. ಅನಾದಿ ನಿಧನ ಒಂದೇ, ಇದು ಎರಡು ಪದ ಅಲ್ಲ, ಒಂದೇ ಇದು ಅನಾದಿ ನಿಧನ. ಅದು ಅದಕ್ಕೆ ಹೇಳ್ತಾನೆ ಅವನು. ಇದು ಯಾಕಪ್ಪ ಅಂದ್ರೆ ಏವ ಅನಾದಿ ನಿಧನ. ಯಾದಕ್ಕೆಂದ್ರೆ ನಿತ್ಯ ಯೌವನತೆಯ ಜನಿ ಜರಾದಿ ದುರಿತ ದೂರ ನಿತ್ಯ ವಿಗ್ರಹ ನತತ್ ಸ್ವರೂಪ ನಿತ್ಯವ ಪರಂ ಏತತ್ ತಸ್ಯ ಚತುರ್ಮುಖಾದೀನಾಮಪಿ ತುಲ್ಯತ್ವಾತೆ ಅಂತ ಹೇಳ್ತಾರೆ ಕಡೆಗೆ. ಅವನಿಗೆ ಇಲ್ಲಿ ಅನಾದಿ ನಿಧಾನ ಅನ್ನೋದು ಇವನಿಗೆ ಭಗವಂತನಿಗೆ ಅಸಾಧಾರಣವಾದದ್ದು. ಇದನ್ನ ಮುಂದೆ ಹೇಳ್ತಾರೆ, ಅದನ್ನ ಬೇರೆಯವ್ರಿಗೂ ಹೇಳ್ಬೋದಲ್ಲ ಅನ್ನೋದಕ್ಕೆ ಇಲ್ಲಿ ವಿಶೇಷವಾಗಿ ತೋರಿಸ್ತಾರೆ. ಅದಕ್ಕೆ ಇವನಿಗೆ ಅಂದ್ರೆ ಆದಿ ಇಲ್ಲದವನು, ಅನಾದಿ ಅನ್ನೋದು ಬೇರೆ ಯಾರಿಗೂ ಬರೋದಿಲ್ಲ. ನಿಧಾನ ಇಲ್ಲದೆ ಇರೋದು ಬೇಕಾದ್ರೆ ಅಂದ್ರೆ ರೂಢ್ಯಾರ್ಥದಲ್ಲಿ ಬ್ರಹ್ಮ ವಿಷ್ಣು, ಇದು ಬ್ರಹ್ಮ ಶಿವ ಮಹೇಶ್ ಇವ್ರಿಗೆ ಎಲ್ರಿಗೂ ಹೇಳ್ಬೋದು. ಯಾಕಂದ್ರೆ ಕಲ್ಪಕಾಲದವ್ರಿಗೆ ಇರೋದ್ರಿಂದ ಅವರಿಗೆ ದೀರ್ಘವಾಗಿರೋದ್ರಿಂದ ಅವ್ರಿಗೂ ಜರೆ ಮುಪ್ಪು ಯಾವುದೂ ಇಲ್ಲ ಅನ್ಬಿಟ್ಟು ಅಂತ. ಇಲ್ಲಿ ಭಗವಂತ ಅದಕ್ಕೆ ಈ ಅವನಿಗೆ ಅಷ್ಟಗುಣ ಉಳ್ಳವನು. ಈ ಅಷ್ಟಗುಣ ಭಗವಂತನ ಮಾತ್ರ ಇದೆ. ಯಾರು ಮೋಕ್ಷವನ್ನು ಪಡಿತಾರೋ ಜೀವಾತ್ಮರಿಗೂ ಬರುತ್ತೆ ಅದು. ಹಾಗಾಗಿ ಇದು ನಿತ್ಯ ಯೌವನತೆಯ ಜನಿ ಅಂದ್ರೆ ಜನ್ಮ, ಜರಾದಿ ದುರಿತ ದೂರ ನಿತ್ಯವಾಗ ಅವನಿಗೆ
ಜನ್ಮವಿಲ್ಲ, ಹುಟ್ಟು ಮುಪ್ಪು ಮುಂತಾದ ದುರಿತ ಅಂದ್ರೆ ಕ್ಲೇಶ, ಆ ಕ್ಲೇಶದಿಂದ ದೂರವಾಗಿರುವವನು ಅವನು ನಿತ್ಯ ವಿಗ್ರಹ, ಅವನು ನಿತ್ಯನಾದ್ರಿಂದ ನಿತ್ಯ ವಿಗ್ರಹ ಅವನು, ಅದರಿಂದ ಅನಾದಿನಿದೇಹ. ಕಡೆಗೆ ನತತ್ಸ್ವರೂಪಂ ನಿತ್ಯ ಪರಂ ಏತೌ ತಸ್ಯ ತರುಮುಖಾದೀನಪಿ ತುಲ್ಯತ್ವಾತೆ. ಅದವನಿಗೆ ಆತ್ಮಸ್ವರೂಪವಾಗಿ ಇದನ್ನ ತಗೊಳ್ಳೋದಿಲ್ಲ, ಅದು ಅವನ ಭಗವಂತನ ಇದಾಗಿಯೇ ಬಂದಿರೋದು, ಅವನಿಗೆ ಮೊದಲಿಂದಾನೇ ಇರೋದು. ಯಾಕೆಂದ್ರೆ ಚತುರ್ಮುಖಾದಿಗಳಿಗೂ ಸಹ ಹೇಳ್ಬೋದಲ್ಲ ಮುಪ್ಪಿಲ್ಲ ಜರೆ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಅನಾದಿ ನಿಧಾನ ಅಂತ ಹೇಳ್ಬೋದು, ಅಂದ್ರೆ ಇಲ್ಲ. ಅದಕ್ಕೆ ಹೇಳ್ತಾರೆ ಅವ್ರಿಗೆ ಭಗವಂತನ ಮಾತ್ರ ಅನಾದಿ ಅನ್ನೋದು ಬೇರೆ ಯಾರಿಗೂ ಹೊಂದೋದಿಲ್ಲ. ನಿಧನ ಅಂತ ಹೊಂದಿಸ್ಬೋದ ದ್ವಾರ ಅನಾದಿ ಅನ್ನೋದು ಇವರೆಲ್ಲ ಬ್ರಹ್ಮಾದಿಗಳಾಗಿ ಬ್ರಹ್ಮಸ್ತಂಭ ಪರ್ಯಂತ ಎಲ್ಲರೂ ಒಂದು ಕಾಲದಲ್ಲಿ ಪ್ರಳಯದಲ್ಲಿ ಹೋಗ್ಲೇಬೇಕು. ಅವರ ಕಾಲ ಅದು ತುಂಬಾ ಹೆಚ್ಚಷ್ಟೇ. ಮತ್ತೆ ಅವರಿಗೆ ಅದಾದ್ಮೇಲೆ ಮೋಕ್ಷ ಉಂಟು ಅವ್ರಿಗೆಲ್ಲವೇ ಒಂದು ಕೆಲಸಕ್ಕೆ ಇಲ್ಲಿಟ್ಟಿದ ಭಗವಂತ ಇಟ್ಟಿದ್ದಾನೆ. ಅದನ್ನು ಅವರು ತಮ್ಮ ತಪಸ್ಸಿನ ಮೂಲಕ ಪಡ್ಕೊಂಡಿದ್ದಾರೆ, ಎಲ್ಲವೂ ಪಡ್ಕೊಂಡಿದ್ದಾರೆ. ಕಷ್ಟಪಟ್ಟು ಅವ್ರು ಯಾವುದೋ ಅನೇಕ ಯುಗಗಳು ತಪಸ್ ಮಾಡಿ ಎಲ್ಲ ಮಾಡಿ ಆ ಪಟ್ಟವನ್ನು ಪಡ್ಕೊಂಡಿದ್ದಾರೆ. ಆದ್ರೆ ಬ್ರಹ್ಮನ 100 ವರ್ಷ ಅತ್ಯಂತ ದೊಡ್ಡದು. ಆ ಮಹಾಪ್ರಳಯ ಬ್ರಹ್ಮನ 100 ವರ್ಷ ಕಳೆದ್ಮೇಲೆ ಅವನು ಹೋಗ್ತಾನೆ. ಆದ್ರೆ ಅದರಿಂದ ಅವರಿಗೆ ಅನಾದಿ ಅಂತ ಹೇಳಕ್ಕಾಗೋದಿಲ್ಲ. ಅವನಲ್ಲಿರೋ ಜೀವಾತ್ಮ ಅನಾದಿ ಹೇಳ್ಬೋದು, ಆ ಶರೀರ ಒಂದು ಹೊಂದಿರುವಂತಹ ಇದು ಅನಾದಿ ಅಂತ ಹೇಳಕ್ಕಾಗೋದಿಲ್ಲ. ಜೀವಾತ್ಮ ಭಗವಂತರ ಎರಡು ಅನಾದಿನೇ. ಅದರಿಂದ ಇದು ತುಲ್ಯತ್ವ ಆದ್ದರಿಂದ ಅದಕ್ಕೆ ಹೊಂದಕ್ಕಾಗೋದಿಲ್ಲ. ಯಾಕಂದ್ರೆ ಇದು ಅವರಿಗೆ ಆತ್ಮಸ್ವರೂಪವಲ್ಲ, ಯಾವುದಕ್ಕೆ ಬ್ರಹ್ಮಾದಿಗಳಿಗೆ ಇದು ಆತ್ಮಸ್ವರೂಪವಲ್ಲ, ಭಗವಂತನ ಮಾತ್ರ ಬರುವಂತಹದ್ದು ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಭಾರೂಪ ಸತ್ಯ ಸಂಕಲ್ಪ. ಚಂದ್ರೋಪನಿಷತ್ತು ಬರುತ್ತೆ ಅವನಿಗೆ ಭಗವಂತ, ಅವನು ಭಾರೂಪ ಸತ್ಯ ಸಂಕಲ್ಪ, ಅವನು ಅತ್ಯಂತ ತೇಜೋ ಸ್ವರೂಪಿಯಾಗಿರೋನು, ಸತ್ಯ ಸಂಕಲ್ಪ ಉಳ್ಳವನು ಯಾವಾಗ್ಲೂ ಅವನು ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಹಿರಣ್ಮಯ ಪುರುಷ ಅನ್ನೋದು ಚಾಂದೋಗ್ಯದಲ್ಲೂ ಬರುತ್ತೆ, ನಾರಾಯಣದಲ್ಲೂ ಬರುತ್ತೆ. ಅವನು ಅತ್ಯಂತ ಹೇಳ್ತಾರೆ ಆ ಪ್ರಣಕ ಸರ್ವಯೇವ ಸುವರ್ಣ ಅಂತ ಚಾಂದ್ರ ಹೇಳ್ತಾರೆ. ಉಗುರಿಂದ ಹಿಡಿದು ಪೂರ್ಣ ಸುವರ್ಣ, ಸ್ವರ್ಣ ಅಂದ್ರೆ ಅತ್ಯಂತ ಹೊನ್ನಿನ ತರ ಬಣ್ಣ ಉಳ್ಳವನು ಅಂತ ಅದು ಪೂರ್ಣ ತಗೋಬಾರ್ದು. ಅತ್ಯಂತ ತೇಜಸ್ವಿ ಆಗಿದ್ದಾನೆ. ಹೇಗೆ ಸ್ವರ್ಣನು ಕಾಂತಿಯಿಂದ ಹೊಂದುತ್ತೋ ಆ ತರ ಕಾಂತಿಯುತನಾಗಿದ್ದಾನೆ ಅಂತ ತಗೋಬೇಕು. ಚಿನ್ನದ ಬಣ್ಣ ಉಳ್ಳದಾನೆ ಅಂತ ಆತ ನೇರವಾಗಿ ಅರ್ಥ ತಗೋಬಹುದು. ಆ ತರ ಅದಕ್ಕೆ ಭಾಸ್ವರೂಪ ಅಂತ ಅತ್ಯಂತ ತೇಜಸ್ಸಾದ ಸ್ವರೂಪ ಉಳ್ಳವನವನು, ಅವನೇ ಹಿರಣ್ಮಯ ಪುರುಷ ಅಂತ ಹೇಳುತ್ತೆ ಕಡೆಗೆ. ಆಮೇಲೆ ಇದರಲ್ಲೂ ಸಹ ತೈತ್ರೇಯ ಇನ್ನೊಂದು ಕಡೆಗೆ ವಿದ್ಯುತ್ ಪುರುಷಾದಧಿ ಅಂತ ಬರುತ್ತೆ. ಅದಕ್ಕೆ ಅವನು ವಿದ್ಯುತ್ತಿನಂತೆ ಅವನು ಪುರುಷಾತ್ ಎಲ್ಲ ಪುರುಷಾತ್ ಅಂದ್ರೆ ಇಲ್ಲಿ ಪ್ರಕೃತಿ ಎಲ್ಲಿಗಿಂತ ಮೇಲಿರುವವನವನು ವಿದ್ಯುತನಂತೆ ಬೆಳಗ್ತಾ ಇರ್ತಾನೆ ಅಂತ ಹೇಳ್ತಾರೆ. ಆದಿತ್ಯವರ್ಣಂತಮಸಃ ಪರಸ್ತಾತ್ ಅಂತ ಇದರಲ್ಲೂ ಬರ್ತಾ ಇದೆ, ಪುರುಷದಲ್ಲಿ ಬರುತ್ತೆ. ಆದಿತ್ಯವರ್ಣಂ ತಮಸ್ಸಿಗಿಂತ ಆಚೆ ಇರುವನು, ಪರಸ್ತಾತ್ ಇರುವಂತವನು ಅಂದ್ಬಿಟ್ಟು ಅಂತ. ಆಮೇಲೆ ಸರ್ವಕರ್ಮ ಸರ್ವಗಂಧ ಸರ್ವರಸ ಅವಾಕಿ ಅನಾದರ ಅಂತ ಚಾಂದ್ರದಲ್ಲಿ ಕೊಂಡಾಡ್ತೇವೆ. ಅವನು ಎಲ್ಲಕ್ಕೂ ಅವನೇ ಸರ್ವಕರ್ಮ, ಸರ್ವಗಂಧ ಎಲ್ಲಾ ಗಂಧಗಳು ಅವನಿಂದ ಬರೋದು, ಸರ್ವರಸ ಎಲ್ಲಾ ರಸಗಳು ಭಗವಂತನಲ್ಲೇ ಇರೋದು, ಅವನಿಂದಾನೇ ಬಂದಿರೋದು ಅಂತ ಕೊಂಡಾಡುತ್ತೆ ಅದರಲ್ಲಿ. ಅದಕ್ಕೆ ಆಮೇಲೆ ಮನುಸ್ಮೃತಿಯನ್ನಲ್ಲೂ ಸಹ ಕೊಂಡಾಡ್ತಾರೆ. ಮನುಸ್ಮೃತಿ ಹೇಳ್ತಾರೆ, ರುಕ್ಮಾಭಂ ಸ್ವಪ್ನದಿ ಗಮ್ಯಂ ವಿದ್ಯಾತ್ತು ಪುರುಷಂ ಪರಂ ಪುರುಷ ಪುಂಡರೀಕಾಕ್ಷ ಅಂದ್ಬಿಟ್ಟು ಈ ತರ ಅವ್ರಿಗೆ ಹೇಳ್ತಾರೆ. ಅವನು ರುಕ್ಮಾಭಂ ಅಂದ್ರೆ ಹಿರಣ್ಯವಾದ ಸ್ವರ್ಣವಾದ ಬೆಳಗುವವನು. ಸ್ವಪ್ನಧಿ ಗಮ್ಯಂ ಅವನು ಸ್ವಪ್ನ ಬುದ್ಧಿ ಗಮ್ಯನಾದವನವನು, ಸ್ವಪ್ನಧಿ ಗಮ್ಯಂ ಅವನು. ಅದರಿಂದ ತಿಳ್ಕೊಳ್ಳೋದು ಅಂದ್ರೆ ಯಾರೋ ಅವನ ಉಪಾಸನೆ ಮಾಡಿ ಸಿದ್ಧಿ ಪಡ್ಕೊಂಡಿರ್ತಾರೋ ಅವರಿಗೆ ಸ್ವಪ್ನದಲ್ಲಿ ಭಗವಂತ ತೋರಿಸ್ಕೋದು. ಅದಕ್ಕೆ ಸ್ವಪ್ನಧಿ ಗಮ್ಯಂ ಅದು. ಎಲ್ಲರಿಗೂ ಸ್ವಪ್ನಧಿ ಗಮ್ಯನಾಗೋದಿಲ್ಲ, ಒಂದು ವೇಳೆ ಬಂದ್ರೆ ಬಹಳ ಪುಣ್ಯ ಮಾಡಿದ್ದು ತಗೋಬೇಕು. ಅವನು ಸ್ವಪ್ನಧಿ ಗಮ್ಯಂ ವಿದ್ಯಾತ್ತು ಪುರುಷಂ ಪರಂ, ಅವನು ಎಲ್ಲಾಗಿಂತ ವಿದ್ಯೆಯಿಂದಾನೆ ಅವನು ಇದಾದಂತ ಸರ್ವಜ್ಞನಾದ್ರಿಂದ ಎಲ್ಲರಿಗಿಂತ ಪರಮಪುರುಷ ಅವನು ಅಂತ ತಿಳ್ಕೋಬೇಕು ಅಂದ್ಬಿಟ್ಟು ಅಂತ ಮನುಸ್ಮೃತಿಯಲ್ಲಿ ಹೇಳಿದ್ದನ್ನು ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ವರಾಹ ಪುರಾಣದಲ್ಲೂ ಸಹ ಅದ್ರಲ್ಲಿ ಕೊಂಡಾಡ್ತಾರೆ. ಅದಕ್ಕೆ ಅವನ್ನ ಯಾವ ತರ ಅಂದ್ರೆ ಅಮಲ ನೀಲ ಉಜ್ವಲ ಮಧ್ಯಸ್ಥ ನೀಲತೋಯದ ವಿದ್ಯುಲ್ಲೇಖ ಪ್ರಖ್ಯಾಮತಿ ಇದರಲ್ಲೂ ಬರುತ್ತೆ. ವಿದ್ಯುಲ್ಲೇಖೆ ವಭಾಸ್ವರ ಅಂತ ನಾರಾಯಣ ಸೂಕ್ತದಲ್ಲೂ ಬರುತ್ತೆ. ಇದ್ರ ವರಾಹ ಪುರಾಣದಲ್ಲಿ ಬರ್ತಾ ಇದ್ದಲ್ಲಿ ಅವನು ನೀಲವಾಗಿ ಉಜ್ವಲವಾಗಿ ಮಧ್ಯಸ್ಥ ಸೂರ್ಯನ ಮಂಡಲ ಮಧ್ಯದಲ್ಲಿ ಇರುವನು. ನೀಲತೋಯದ ವಿದ್ಯುಲ್ಲೇಖ ಅಂದ್ರೆ ನೀಲತೋಯದ ಅಂದ್ರೆ ಕಪ್ಪಾದ ಮೋಡ,
ಮೋಡದಲ್ಲಿ ಆ ಒಂದು ಮಿಂಚು ಬಂದ್ರೆ ಯಾವ್ದು ಇರುತ್ತೋ, ವಿದ್ಯುಲ್ಲೇಖೆ ಬಂದ್ರೆ ಕಪ್ಪಾದ ಮೋಡಕ್ಕೆ ಕಾಂಟ್ರಾಸ್ಟ್ ಆಗಿ ಕಾಣುತ್ತಲ್ಲ, ಆ ತರ ಇರುವನು ಅಂತ ಕೊಂಡಾಡುತ್ತೆ ಅದನ್ನು ಸಹ. ಆಮೇಲೆ ಅವನು ಇದು ಈ ತರ ಅನೇಕ ಸೌಂದರ್ಯ ಲಾವಣ ಯೌವನಾದಿ ಅಭಿಮತ ಗುಣಗತೆಯ ಸ್ವಸ್ಯಾಪಿ ನಿತ್ಯಂ ಇಚ್ಛಾಗೃಹೀತಂ ರೂಪಂ ತಾವತ್ ಸಮರ್ಥ್ಯತೆ ಅಂದ್ರೆ ಅವನಿಗೆ ಎಲ್ಲ ಸಾವಿರಾರು ಶ್ರುತಿ ಸ್ಮೃತಿಗಳಲ್ಲಿ ಕೊಂಡಾಡುತ್ತ ಹೇಳ್ತಾರೆ. ಅದಕ್ಕೆ ಅವನು ಎಲ್ಲರೂ ಸಹ ಅವನು ಸೌಂದರ್ಯವುಳ್ಳವನು, ಲಾವಣ್ಯವುಳ್ಳವನು, ಯೌವನವನು, ಅಭಿಮಿತ ಗುಣಗತೆಯ ಸ್ವಸ್ಯಾಪಿ ನಿತ್ಯಂ, ತನ್ನ ಇಚ್ಛೆ ಮೇಲೆ ಅವನು ತಾನೇ ತನ್ನ ಕೆಲಸವನ್ನು ಮಾಡುವನು. ಅವತಾರ ಮಾಡಬೇಕು, ಅಲ್ಲೇ ಇರಬೇಕು, ಸೃಷ್ಟಿ ಮಾಡಬೇಕು, ಸ್ಥಿತಿ ಮಾಡಬೇಕು, ಇಲ್ಲ ಪ್ರಳಯ ಮಾಡಬೇಕು, ಎಲ್ಲವೂ ತನ್ನ ಸಂಕಲ್ಪದಿಂದಲೇ ನಡೆಯುತ್ತೆ ಅದು. ಆ ತರ ಉಳ್ಳವನವನು. ಆಮೇಲೆ ಚಿಚ್ಚಾಗಹೀತಂ ರೂಪಂ ತಾವತೆ, ತನ್ನ ಯಾವ ರೂಪ ಬೇಕಾದರೂ ಅದನ್ನ ಪಡೆಯಲು ಸಮರ್ಥನಾದವನು. ತಾವತ್ ಅಂತಹವನು ಪಡುವ ಸಾಮರ್ಥ್ಯ ಉಳ್ಳವನು. ಮನುಷ್ಯ ಅವತಾರದಲ್ಲಿ ಮನುಷ್ಯನಾಗಿರ್ತಾನೆ, ಒಂದು ಪ್ರಾಣಿಗಳ ತರ ಮೆಚ್ಚ ಕೂರ್ಮ ಮಾಡ್ಬೇಕಾದ್ರೆ ಅದ್ರ ತರನೇ ಇರ್ತಾನೆ, ವರಾಹ ಅಂದ್ರೆ ವರಾಹ ತರ ಇರ್ತಾನೆ, ನರಸಿಂಹ ಅಂದ್ರೆ ಎಲ್ಲವನ್ನೂ ತನ್ನ ಇಚ್ಛಾಗೃಹೀತಂ ರೂಪ ತಾವತ್ ಸಮರ್ಥ್ಯತೆ ಅಂದ್ಬಿಟ್ಟು. ಆಮೇಲೆ ಸದೈಕ ರೂಪಾಯ ವಿಷ್ಣವೇ ಸುರವಿಷ್ಣವೇ ಅಂತ ಹೇಳಿದ್ವಲ್ಲ, ಅವನು ಸತ್ ಇದ್ರೂ ಸಹ ಏಕರೂಪ, ಎಲ್ಲವೂ ಸಹ. ಆದ್ರೆ ಅವನ ಮೂಲ ರೂಪ ಇದೆಯಲ್ಲ, ಸತ್ ಏಕರೂಪ, ಒಂದೇ ರೂಪದಲ್ಲಿರ್ತಾನೆ ಅವನು. ಮೇಲ್ ತೋರಿಸ್ಕೊಳ್ಳೋದು ನಾಟಕ ಹೇಳಿದ್ವಲ್ಲ ದಶಾವತಾರದಲ್ಲಿ, ಅಂಕ ಆ ತರ ನಾಟಕ ಮಾಡೋದು ಮಾತ್ರ ಇದೆ. ಅದರಿಂದ ವಿಷ್ಣು ಪುರಾಣ ಹೇಳ್ತಾರೆ, ವಿಷ್ಣೋಹ ಪರಂತತ್ವಂ ತಸ್ಯ ಕಾಲಾತ್ ಪರಾತನು ಅನ್ಬಿಟ್ಟು ಅಂತ. ಅವನು ವಿಷ್ಣವೇ ಪರಂತತ್ವಂ, ತತ್ವಗಳಲ್ಲಿ ಪರತತ್ವ, ಅವನು ಪರಂತತ್ವಂ ಅಂದ್ಬಿಟ್ಟು. ತಸ್ಯ ಕಾಲಾತ್ ಪರಾತನು, ಕಾಲಕ್ಕಿಂತ ಮೇಲಿದವನು. ಅವನಿಗೆ ಕಾಲವು, ನಮಗೆಲ್ಲ ಪ್ರಕೃತಿಗೆಲ್ಲ ಕಾಲದಿಂದ ಎಲ್ಲರೂ ನಾವು ವ್ಯಯ ಆಗ್ತೀವಿ. ಅವನು ಕಾಲಾತ್ ಪರಹ, ಕಾಲವೂ ಸಹ ಅವನ ಅಧೀನದಲ್ಲಿರೋದ್ರಿಂದ ಅವನು ಕಾಲಾತ್ ಪರಾತನು, ಕಾಲಕ್ಕಿಂತ ಮೇಲೆ. ಕಾಲದಿಂದ ತಪ್ಪಿಸ್ಕೊಳ್ಳೋಕೆ ಯಾರಿಂದೂ ಸಾಧ್ಯವಿಲ್ಲ. ಈ ಪ್ರಕೃತಿ ಮಂಡಲಿರುವ ಬ್ರಹ್ಮ ರುದ್ರಾದಿಯಾಗಿ ಆ ಸ್ತಂಭ ಎಲ್ಲರೂ ಸಹ ಕಾಲಕ್ಕೆ ಒಳಗಾಗಿರ್ತಾರೆ. ಆದ್ರೆ ಅವನು ಕಾಲಕ್ಕೂ ಪರನಾಗಿದ್ದಾನೆ ಅಂದ್ಬಿಟ್ಟು ಕೊಂಡಾಡುತ್ತೆ ಅದು ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ ಕಡೆಗೆ. ಆಮೇಲೆ ಇದೆಲ್ಲೋ ಇತ್ಯಾದಿ ಕಂಠೋಕ್ತೇ ಸದಾ ಕಾರಣತ್ವಾತೆ ಜ್ಞಾನಾಧಿವತೆ ಸ್ವರೂಪ ನಿರೂಪಣ ಅನುಪ್ರವೇಶಾತೆ ತಮಸಃ ಪರತ್ವೇನ ಜನ್ಮಾದಿ ವಿಕಾರತಿ ವರ್ತಿತ್ವಾತೆ ಅಕ್ಷರತ್ವ ಕಾಲಾತೀತತ್ವಾದಿ ವಿಶೇಷಣಾತೆ ತತ್ಕತು ನ್ಯಾಯಾತ ಚ ನಿತ್ಯತ್ವಂ ಚು ಸುದೃಢಂ. ಮೇಲೆ ಹೇಳಿದ್ದನ್ನೇ ಇಲ್ಲಿ ಸಮ್ಮರಿ ಮಾಡಿದ್ದಾರೆ. ಮೇಲೆ ಹೇಳಿದ್ವಲ್ಲ, ಅವನು ಕಂಠೋಕ್ತವಾಗಿ ಅವನೇ ಕಾರಣ, ಅವನೇ ಜ್ಞಾನ, ಅವನೇ ಸ್ವರೂಪ, ಕಡೆಗೆ ಅನುಪ್ರವೇಶ, ಎಲ್ಲದನ್ನು ಅನುಪ್ರವೇಶ ಮಾಡುವನು. ಅವನಿಗೆ ತಮಸದಲ್ಲಿ ಆಚೆ ಇರುವನು, ಕಾಲದಿಂದ ಮೇಲಿರುವವನು, ಜನ್ಮಾದಿ ವಿಕೃತಿಗಳಿದ್ದವನು, ಜರಾಮೃತ್ಯು ಮರಗಳಿಂದ ದಾಟಿದವನವನು, ಅವನು ಅಕ್ಷರ, ಅವನು ಕಾಲದಿಂದ ದೂರ ಆಗಿರುವವನು. ಈ ತರ ಅನೇಕ ವಿಶೇಷಗಳಿಂದ ಹೇಳಿದ್ದಲ್ಲ ಅಂತ ಹೇಳಿದ್ರಿಂದ ಅವನು ಯಾಕಂದ್ರೆ ಸುದೃಢಂ, ಈ ತರ ದೃಢವತ್ತಾಗುತ್ತೆ ಅವನು. ಅನಾದಿ ನಿಧನ, ಎಲ್ಲಕ್ಕೂ ಕಾರಣ ಅಂತ ಅವನಂತ ಹೇಳ್ತಾರೆ. ಇನ್ನು ಅನೇಕ ಹೇಳ್ಕೊಂಡು ಹೋಗ್ತಾರೆ. ಇದಕ್ಕೆ ತುಂಬಾ ದೊಡ್ಡದಾಗಿದೆ, ಸ್ವಲ್ಪ ನಿಲ್ಲಿಸ್ಕೊಳ್ಳೋಣ, ಇಷ್ಟೆಲ್ಲ ಬೇಡ ಅನ್ಸುತ್ತೆ, ಇಲ್ಲ ಮುಂದಕ್ಕೆ ಹೋಗೋದಿಲ್ಲ. ನಾನು ಮುಖ್ಯವಾಗಿದ್ದರೆ ಮಾತ್ರ ಹೇಳ್ತೇನೆ. ಅದರಲ್ಲಿ ತಂದೆ ಅವನು ಅವತಾರ ಮಾಡ್ಬೇಕಾದ್ರೆ ಮನುಷ್ಯ ರೂಪವನ್ನು ಪಡ್ಕೊಳ್ತಾನಲ್ಲ, ಅದಕ್ಕೆ ಅದಕ್ಕೆ ಬರುತ್ತೆ. ಅದಕ್ಕೆ ಅದರಲ್ಲಿ ಶಾಂತಿ ಪದ ಹೇಳ್ತಾರೆ, ನ ಭೂತ ಸಂಘೋ ಸಂಸ್ಥಾನ ದೇಹೋಸ್ಯ ಪರಮಾತ್ಮನಃ ನತಶ್ಚ ಪ್ರಾಕೃತಾಮೂರ್ತಿ ಮಾಂಸಮೇಧೋಸ್ತಿ ಸಂಭವ. ಅವನು ನಮ್ಮ ತರ ಮಾಂಸ ಮಜ್ಜೆ ಇದರಿಂದ ಮಾಡಿದ ಮೂರ್ತಿ ಅಲ್ಲ ಅವನು. ನ ಭೂತ ಸಂಘ, ಪಂಚಭೂತಗಳಿಂದ ಆಗಿದಂತಹ ದೇಹ ಅಲ್ಲ ಅವನು. ಆ ಪರಮಾತ್ಮ ದೇವದೆಲ್ಲ ಬರೀ ಶುದ್ಧ ಸತ್ವದಿಂದ ಆಗಿದ್ದು, ಈ ಪಂಚಭೂತಗಳಿಂದ ಆಗಿದ್ದಲ್ಲ ಅದು. ಅವನು ನತಸ್ಯ ಪ್ರಾಕೃತ ಮೂರ್ತಿ, ನಮ್ಮ ತರ ಪ್ರಾಕೃತವಾದ ಮೂರ್ತಿ ಅಲ್ಲ ಅವನು. ಅವನು ಮಾಂಸ ಮೇಧೋಸ್ತಿ ಸಂಭವ, ನಮ್ಮ ತರ ಮಾಂಸ ಮೇಧ ಮಜ್ಜೆ ರಕ್ತ ಇದುಗಳಿಂದ ಮಾಡಿದಂತ ದೇಹ ಇಲ್ಲ. ನೋಡೋದಕ್ಕೆ ಮೇಲೆ ನಮ್ಮ ತರ ಕಾಣ್ತಾನೆ ಅಷ್ಟೇ ಅಂದ್ಬಿಟ್ಟು ಅದಕ್ಕೆ ಸೂತ್ರಕಾಲ ಬ್ರಹ್ಮಸೂತ್ರದಲ್ಲೂ ಬರುತ್ತೆ, ಅದನ್ನು ತೋರಿಸ್ಕೊಳ್ತಾರೆ ಅದಕ್ಕೆ. ಆಮೇಲೆ ಅವತಾರ ಕಾಲಗಳಲ್ಲಿ ಇದೆಲ್ಲವನ್ನು ತೋರಿಸ್ಕೊಡ್ತಾನೆ ಭಗವಂತ ಅಂತಾರೆ ಅದಕ್ಕೆ. ಇನ್ನು ತುಂಬಾ ಇದೆ, ಬೇಡ ಇದೆಲ್ಲ ನಿರುಕ್ತಿ ಹೇಳ್ತೀನಿ. ಯಸ್ಯಾದಿ ನಿಧನಂ ನಾಸ್ತಿ ಅನಾದಿ ನಿಧನಶ್ಚ ಸಹ ಅನಾದಿ ನಿಧನೋಸ್ಪಾಸ್ಯ ನಿತ್ಯ ಯೌವನ ವಿಗ್ರಹ. ಯಾರಿಗೆ ಹುಟ್ಟು ಸಾವು ಇಲ್ವೋ, ಯಾರಿಗೆ ಆದಿ ಇಲ್ವೋ, ಯಾರಿಗೆ ಅಂತ್ಯವಿಲ್ವೋ ಅವನು ಅನಾದಿ ನಿಧನ ಆಗಿದ್ದಾನೆ. ಅವನು
ನಿತ್ಯ ಯೌವನ ದಿವ್ಯಮಂಗಳ ವಿಗ್ರಹ ರೂಪಿಯಾಗಿದ್ದಾನೆ ಅಂತ ಅದಕ್ಕೆ ನಿರೂಕ್ತಿಯನ್ನ ಮಾಡ್ತಾರೆ. ಅದಕ್ಕೆ ಅವನಿಗೆ ಭಗವಂತನಿಗೆ ಅದು ಅನಾದಿ, ಇದನ್ನು ದಾಟದವನು. ಆದಿ ನಿಧನ, ಅದು ಆದಿ ಅಂದ್ರೆ ಶುರು ಉಳ್ಳವನು, ನಿಧನ ಅಂದ್ರೆ ಕಾಯ್ದು, ನಿಧನ ಅಂದ್ರೆ ಅಂತ್ಯ ತಗೋಬೇಕು ಅಂದ್ರೆ, ನಿಧನ ಅಂದ್ರೆ ನಶಿಸೋದು, ಇದು ಉಳ್ಳದು. ಅಕಾಲ ಹಾಕಿದ್ರೆ ಅದನ್ನ ನಿಷೇಧಿಸುತ್ತೆ, ಅದಕ್ಕೆ ಅನಾದಿ ನಿಧನ ಅದಕ್ಕೆ ಅಂತ ಹೇಳ್ತಾರೆ ಅದನ್ನ. ಆಮೇಲೆ ಧಾತ ಅಂತ ಹೇಳ್ತಾರೆ. ಆ ಧಾತ ಅನ್ನೋದು ಹೇಳ್ತಾರೆ ಕಾರಣತ್ವೇಪಿ ಬ್ರಹ್ಮಾದಿಭ್ಯೋ ವೈಲಕ್ಷಣಂ ಆಹ ಧಾತ. ಅದಕ್ಕೆ ಏವಂ ಭರ್ತ ಅಂತ ಹೇಳ್ತಾರೆ. ಮುಂದೆ ಭರ್ತ ಅಂತ ಬರುತ್ತೆ, ಅದನ್ನು ಸಹ ಹಿಂದೆ ಬಂತಲ್ಲ 33ರಲ್ಲಿ ಭರ್ತ ಅಂತ ಬಂತಲ್ಲ, ಅದೇ ಅರ್ಥದಲ್ಲೇ 34 ಬರುತ್ತೆ. ತಾನ್ ಆತ್ಮದಾನ ತತ್ ಶೀಲ ಪುಷ್ಣಾತಿ ಇತಿ ಭರ್ತ ಅಂತ ಅಲ್ಲಿ ಮಾಡಿದ್ರು. ಅದಕ್ಕೆ ಯಾರು ತನ್ನ ಸ್ವಭಾವ ಗುಣವೋ ತನ್ನನ್ನೇ ತಾನು ಭಕ್ತರಿಗೆ ಕೊಡೋದ್ರಿಂದ ಭರ್ತ ಅಂತ ಅಲ್ಲಿ ಮಾಡಿದ್ರು. ಇಲ್ಲಿ ಧಾತ ಅನ್ನೋದು ಅರ್ಥ ಅದೇ, ಸ್ವಲ್ಪ ವಿರಾಗಿದೆ ಇದರಂತ. ಇದು ಈ ಧಾತ ಅಂದ್ರೆ ಚತುರ್ಮುಖ ಬ್ರಹ್ಮಣನ್ಗೂ ಧಾತ ಅಂತ ಒಂದು ಹೇಳ್ತಾರೆ. ಅವನಿಗೂ ಧಾತ ಅನ್ನೋದು ಬ್ರಹ್ಮನಿಗೂ ಇನ್ನೊಂದು ಹೆಸರು ಧಾತ ಅಂತ. ಹೇಗೆ ಶಿವ ರುದ್ರ ಎಲ್ಲವೂ ನಾವು ಈಶ್ವರನಿಗೆ ಹೇಳ್ತೀವೋ ಆ ತರ ಧಾತ ಅನ್ನೋದು ಚತುರ್ಮುಖನಿಗೆ ಹೇಳ್ತೀವಿ. ಇಲ್ಲಿ ಹೇಳ್ತಾರೆ ಕಾರಣತ್ವೇನಾಪಿ ಬ್ರಹ್ಮಾದಿಭ್ಯೋ ವೈಲಕ್ಷಣಂ ಧಾತ. ಇವನು ಕಾರಣ ಆದ್ರಿಂದ ಜಗತ್ ಕಾರಣ, ಅವರೆಲ್ಲ ಜಗತ್ ಕಾರಣರಲ್ಲ, ಅದರಿಂದ ವೈಲಕ್ಷಣ್ಯದಿಂದ ಅವನಿಗೂ ಧಾತ ಅಂತ ಹೇಳ್ತೀವಲ್ಲ, ಆ ಧಾತ ಅಲ್ಲ ಇವನು, ಜಗತ್ ಕಾರಣನಾದ ಧಾತ ಅಂತ ಹೇಳ್ತಾರೆ. ಅಹ ಧಾತ ಅಂದ್ಬಿಟ್ಟು ಇವನು ಅವರಿಗಿಂತ ಚತುರ್ಮುಖ ಬ್ರಹ್ಮನಿಗಿಂತ ವಿಲಕ್ಷಣನಾಗಿದ್ದಾನೆ. ಹೆಸರು ಮೇಲೆ ಧಾತ ಅಂತಿದ್ರು ಅವನಿಗಿಂತ ವಿಲಕ್ಷಣನಾದವನು ಇವನು ಅಂತ ಹೇಳ್ತಾರೆ. ಅದೇ ತರ ಹೇಳ್ತಾರೆ ಯಾಕೆಂದ್ರೆ ಹೇಳ್ತಾರೆ ಅನಿರುದ್ಧ ಸ್ವರೂಪ ಸರ್ವಯೋನೋ ಅಚಿತ್ ಸಮಷ್ಟಿಭೂತಾಯಾಂ ಪ್ರಕೃತೌ ಚಿತ್ ಸಮಷ್ಟಿಭೂತಂ ವಿರಿಂಚಾತ್ಮಕಂ ಗರ್ಭಂ ದದಾತಿ ಇತಿ ಯಥಾ ಮಮ ಯೋನಿ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಹೇಳ್ದಂಗೆ. ಅಂದ್ರೆ ಇಲ್ಲಿ ಈ ಭಗವಂತ ಅನೇಕ ಸಲ ಧಾತ ಅನ್ನೋದು ಒಂದು ಚತುರ್ಮುಖನಲ್ಲ ಅಂತ ಹೇಳ್ತೀವಿ ನಾವು. ಅದಕ್ಕೆ ಇವನು ಅನಿರುದ್ಧ ಸ್ವರೂಪ, 4 ಇದೆಲ್ಲ ಸೃಷ್ಟಿ ಸ್ಥಿತಿ ಲಯ ಮಾಡ್ತಾನೆ. ಅದಕ್ಕೆ ಇವನು ಅನಿರುದ್ಧ ಸ್ವರೂಪ ಅವನು. ಅದರಿಂದ ಆ ಸಮಸ್ತ ಅಚಿತ್ತಿಗೂ ಸಹ ಇವನೇ ಕಾರಣ ಆಗಿದ್ದಾನೆ ಪ್ರಕೃತಿಯಲ್ಲಿ. ಬ್ರಹ್ಮನ ಮೂಲಕ ಮಾನಸ್ತರು ಸಹ ಇವನು ಅನಿರುದ್ಧನಾಗಿ ಆ ಸೃಷ್ಟಿಯಲ್ಲಿ ತೊಡಗಿಸ್ತಾನೆ. ಅದಕ್ಕೆ ಸಮಷ್ಟಿ ಸೃಷ್ಟಿಯನ್ನ ಇವನ್ ಮಾಡ್ತಾನೆ, ವ್ಯಷ್ಟಿ ಸೃಷ್ಟಿಯನ್ನ ಬ್ರಹ್ಮನ ಹತ್ರ ಮೂಲಕ ಮಾಡ್ತಾನೆ. ಅದಕ್ಕೆ ತನಗೆ ಅವನನ್ನ ಬ್ರಹ್ಮ ಚತುರ್ಮುಖ ಬ್ರಹ್ಮನನ್ನು ಸಹ ವಿರಿಂಚಿತಾತ್ಮಕಂ ಗರ್ಭಂ ದದಾತಿ, ಅವನನ್ನು ತನ್ನ ಗರ್ಭದಲ್ಲಿ ಧರಿಸಿಕೊಂಡು ಆ ಯಾವ ಕಾಲದಲ್ಲಿ ಸೃಷ್ಟಿ ಆಗಬೇಕೋ ಆ ಕಾಲದಲ್ಲಿ ಕಮಲದ ಮೂಲಕ ಅವನನ್ನು ಹೊರಗಡೆ ತಂದು ಅವನಿಗೆ ಮಾಡ್ತಾನೆ. ಅದಕ್ಕೆ ಮಮ ಯೋನಿ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯ ಅಂತ ಭಗವಂತ ಆ ಗೀತೆಯಲ್ಲಿ ಹೇಳ್ತಾನಲ್ಲ, ಗೀತೆ ಹೇಳಿದ ತರ ಅವನನ್ನ ಪ್ರಕೃತಿ ಎಲ್ಲ ಅಂದ್ರೆ ಅವನ್ನ ಉಂಟು ಮಾಡ. ಈಗ ನಮ್ಮ ತಗೊಂಡ ಅಂದ್ರೆ ನಮ್ಗೆಲ್ಲ ಕಾರಣನಾಗಿರೋನು ಚತುರ್ಮುಖ ಬ್ರಹ್ಮ, ಪರಬ್ರಹ್ಮ ಎಲ್ಲಾರ್ಗೂ ಕಾರಣ ಆದ್ರು, ಇಮಿಡಿಯೇಟ್ ಬಾಸ್ ಅಂತ ಹೇಳಿದ್ರು. ಹಾಗೆ ಇವನು ಬ್ರಹ್ಮ ಅವನು. ಅದರಿಂದ ಅಂತಹ ಬ್ರಹ್ಮನನ್ನು ತನ್ನ ಗರ್ಭದಲ್ಲಿ ಧರಿಸಿ ಯಾವ ಕಾಲಕ್ಕೆ ಅವನ್ನ ಈಚೆ ಬಿಡಬೇಕು ಆ ತರ ಬಿಡ್ತಾನಲ್ಲ, ಅದಕ್ಕೆ ಭಗವಂತ ಅವನ್ನ ನನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದೇನೆ ಅಂತ ಗೀತೆಯಲ್ಲಿ ಹೇಳ್ತಾನೆ. ಅದಕ್ಕೆ ಆಮೇಲೆ ಮೌಲ ಸಂಹಿತೆಯಲ್ಲಿ ಬರುತ್ತೆ ಧಾತಾಕ್ಷೇತೆ ಕರ್ಮ ಬೀಜಭೂತಂ ಗರ್ಭಂ ದದಾತಿ ಇತಿ ಅಂದ್ಬಿಟ್ಟು ಅಂತ. ಅಂದ್ರೆ ಅವನು ಧಾತಾ ಕ್ಷೇತ್ರೆ ಕರ್ಮ ಬೀಜಭೂತಂ, ಈ ಕ್ಷೇತ್ರ ಅಂದ್ರೆ ಈ ಪ್ರಕೃತಿ, ಇಲ್ಲಿ ಬೀಜ ಯಾವ್ದಪ್ಪ ಅಂದ್ರೆ ಕರ್ಮಭೂತವಾದ ಬೀಜ, ಅಲ್ಲಿ ಬಿತ್ತಿದ್ರೆ ನಮ್ಮ ಕರ್ಮ ಫಲ ಕೊಡುತ್ತೆ. ಅದಕ್ಕೆ ಆ ತರ ಗರ್ಭಂ ದದಾತಿ, ನಮ್ಮನ್ನು ಸಹ ಈ ಪ್ರಪಂಚದಲ್ಲಿ ತನ್ನ ಎಲ್ಲವೂ ಅವನ ಭಗವಂತನ ಒಂದು ಶರೀರವಾದ್ರಿಂದ ನಮ್ಮನ್ನೂ ಅವನ ಗರ್ಭದಲ್ಲಿ ಧರಿಸ್ಕೊಂಡಿದ್ದಾನೆ. ಆಯಾ ಸಮಯದಲ್ಲಿ ಕರ್ಮ ಬೀಜ ಯಾವಾಗ ಮೊಳಕೆ ಬರುತ್ತೋ ಮೊಳಕೆ ಬಂದಾಗ ಆ ಕರ್ಮಕ್ಕೆ ಫಲವನ್ನು ಕೊಡ್ತಾ ಹೋಗ್ತಾನೆ ಅಂತ ಮೌಲ ಸಮಿತಿ ಹೇಳ್ತಾ. ಅದಕ್ಕೆ ಆಮೇಲೆ ಈ ಮನುಸ್ಮೃತಿಯಲ್ಲಿ ಹೇಳ್ತಾನೆ ಅಪಯೇವ ಸಸರ್ಜಾದೋ ತಾಸು ವೀರ್ಯಂ ಅಪಾಸೃಜತೆ ಅಂತ. ಭಗವಂತ ಮೊದಲು ಅಪಯೇವ ಸಸರ್ಜ, ಮೊದಲು ನೀರನ್ನ ಸೃಷ್ಟಿ ಮಾಡ್ತಾನಂತೆ. ಆದೌ ಭಗವಂತ ಅಪಯೇವ ಸಸರ್ಜ, ನೀರನ್ನ ಮಾತ್ರ ಅವನು ಸೃಷ್ಟಿ ಮಾಡ್ತಾನೆ. ಆಮೇಲೆ ತಾಸು ವೀರ್ಯಂ ಅಪಾಸೃಜತೆ, ಅದನ್ನ ನೀರಿಂದ ಏನ್ ಮಾಡ್ತಾನೆ, ಆ ನೀರಿನಲ್ಲಿ ತನ್ನ ಅದಕ್ಕೆ ಪರಿವಂತಗೊಳ್ಳುವಂತ ವೀರ್ಯವನ್ನ ಇಡ್ತಾನೆ. ಆ ವೀರ್ಯದಿಂದ ಏನಾಗುತ್ತೆ, ಅಲ್ಲಿ ನೀರಿಂದ ಶುರು ಆಗುತ್ತೆ. ಮೊದಲು ಉತ್ಪತ್ತಿ ಆಗೋದು ಜಲಚರಗಳೇ, ಆ ಜಲಜ ಉತ್ಪತ್ತಿಯಾಗಿ ಅಲ್ಲಿಂದ ಹಾಗೆ ಮುಂದೆ ಬಂದು ಥಿಯರಿ ಆಫ್ ಎವಲ್ಯೂಷನ್ ಏನೋ ಕಂಡು ಹೇಳ್ತಾರೆ, ಎಲ್ಲವನ್ನೂ ಹೇಳಿದೆ. ಆಮೇಲೆ ಅದರಿಂದ ಮಣ್ಣು ಉಂಟಾಗುತ್ತೆ, ಮಣ್ಣುಂಟಾದಾಗ ಔಷಧಿ ಉಂಟಾಗುತ್ತೆ. ಆಗ ಬ್ರಹ್ಮ ನಮ್ಮ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾನೆ. ಆ ಔಷಧ ಮನಸ್ಪರ್ಣೆಯಿಂದ ಮಾಡಿದಾಗ ಪಂಚಾಗ್ನಿ ವಿದ್ಯೆ ಹೇಳ್ತಾರ ಮನುಷ್ಯರು ಸೇರಿ ಉತ್ಪತ್ತಿ ಆಗುತ್ತೆ. ಆಮೇಲೆ ಹಾಗೆ ಬೆಳ್ಕೊಂಡು ಹೋಗುತ್ತೆ. ಅದರಿಂದ ಇವನು ಧಾತ, ಎಲ್ಲವನ್ನು
ಗರ್ಭದಲ್ಲಿ ಧರಿಸಿರೋದ್ರಿಂದ ಧಾತ ಅಂತ, ಅಲ್ಲಿ ಧಾತ ಅಂದ್ರೆ ಕೊಡುವನು ಅಂತ ಹೇಳಿದ್ರು, ಅಲ್ಲಿ ಅದನ್ನ ಇಲ್ಲಿ ಭರ್ತ ಅನ್ನುವಾಗ ಇಲ್ಲಿ ಧಾತ ಅಂದ್ರೆ ಎಲ್ಲವನ್ನೂ ತನ್ನ ಗರ್ಭದಲ್ಲಿ ಧರಿಸಿ ಆಯಾಯ ಕಾಲಕ್ಕೆ ಏನೇನು ಮಾಡಬೇಕೋ ಆ ಕೆಲಸವನ್ನು ಮಾಡ್ತಾನೆ, ಅದರಿಂದ ಧಾತ ಅಂತ ಹೇಳ್ತಾನೆ. ಆಮೇಲೆ ನಿರುಕ್ತಿಯಲ್ಲಿ ಅಚಿತ್ ಸಮಷ್ಟಿ ಭೂತಾಯಾಮ್ ಪ್ರಕೃತೋ ಚಿತ್ ಸಮಷ್ಟಿಕಂ ಗರ್ಭಂ ವಿದ್ಯಾತ್ಮಕಂ ದತ್ತೆ ಎಷ್ಟು ಧಾತ ಇತಿ ಚಕ್ಷತೆ. ಅಂದ್ರೆ ಅಚಿತ್ ಸಮಷ್ಟಿ ಇದೆಲ್ಲ ಎಲ್ಲವನ್ನೂ ಸಮಷ್ಟಿಭೂತವಾದ ಈ ಪ್ರಕೃತಿಯಲ್ಲಿ ಏನ್ ಮಾಡ್ತಾನೆ, ಚಿತ್ ಸೃಷ್ಟಿಯನ್ನು ಉಂಟು ಮಾಡ್ತಾನೆ ಬ್ರಹ್ಮನ ಮೂಲಕ. ಅದರಿಂದ ಇವನಿಗೆ ಧಾತ ಅನ್ಸ್ಕೊಳ್ತಾನೆ. ಅವನು ಮಾಡಿದ್ರು ಎಲ್ಲ ಇವನೇ ಕಾರಣ, ಭಗವಂತನೇ ಕಾರಣ, ಅವನ ಮೂಲಕ ಮಾಡಿಸ್ತಾನೆ ಅಷ್ಟೇ ಭಗವಂತನ. ವಿಧಾತ ಒಂದೇ ಇದು ಧಾತ ವಿಧ, ಒಂದು ವಿ ಉಪಸರ್ಗ ಸೇರಿದ್ರೆ ವಿಧಾತ ಆಗುತ್ತೆ, ಧಾತ ವಿಧಾತ ಆಗುತ್ತೆ. ಅದನ್ನ ತಂಗರ್ಭಂ ಪರಿಣಮಯ್ಯ ಆವಿರ್ಭಾವಯತಿ ಇತಿ ಚ ವಿಧಾತ. ಬ್ರಹ್ಮನನ್ನ ಗರ್ಭದಲ್ಲಿ ಧರಿಸ್ಕೊಳ್ತಾನಲ್ಲ, ಯಾವ ಕಾಲದಲ್ಲಿ ಸೃಷ್ಟಿ ಆಗ್ಬೇಕೋ ಆ ಕಾಲದಲ್ಲಿ ಬ್ರಹ್ಮನನ್ನ ಉದ್ಭವ ಮಾಡ್ತಾನೆ. ಅದರಿಂದ ಆವಿರ್ಭಾವಯತಿ ತಂಗರ್ಭಂ ಪರಿಣಮಯ್ಯ, ಆತರ ಗರ್ಭವನ್ನು ಉಂಟು ಮಾಡಿ, ಚತುರ್ಮುಖನನ್ನ ಗರ್ಭವನ್ನು ಆತರ ಉಂಟು ಮಾಡಿ ಆವಿರ್ಭಾವಯತಿ ಇದೀಚ ವಿಧಾತ, ಅವನು ವಿಶೇಷವಾಗಿ ಧರಿಸಿ ಈಚ ಅವನ ಹೊರಗೆ ಬರುವಾಗ ಮಾಡ್ತಾನಲ್ಲ, ಚತುರ್ಮುಖ ಬರುವಾಗ ಮಾಡ್ತಾನಲ್ಲ, ಅದರಿಂದ ವಿಧಾತ, ವಿಶೇಷೇಣ ಧಾತ ವಿಧಾತ. ಅದಕ್ಕೆ ಶ್ರುತಿ ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ವೇದಾಂಚ ತಸ್ಮಂ ಪ್ರಹಿಣೋತಿ ತಸ್ಮೈ ಅಂತ, ಸರ್ವಂ ಪ್ರಹಿಣೋತಿ ತಸ್ಮೈ ಬರ್ತಾನೆ ಮುಂಡಕೋದಲ್ಲಿ. ಅದರಿಂದ ಯೋ ಬ್ರಹ್ಮಾಣಂ ಪೂರ್ವಂ ವಿದಧಾತಿ, ಯಾರು ಬ್ರಹ್ಮನ ಮೊದಲು ಸೃಷ್ಟಿ ಮಾಡಿದ್ರು ವಿದಧಾತಿ, ಅವಾಗ ಆ ವಿಧಾತನ ವಿದಧಾತಿ, ಆ ವಿಧಾತ ಪದಕ್ಕೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ಅಸಂಪುನರೇವ ನಾರಾಯಣ ಇತಿ ಉಪಕ್ರಮೆ, ಕಡೆಗೆ ಅದೇ ತರ ಇದು ಹೇಳ್ತಾರೆ. ಅದಕ್ಕೆ ಅವನಿಗೆ ತದ್ ಬ್ರಹ್ಮ ಚತುರ್ಮುಖ ಅಜಾಯತ ಅಂತ ಬರುತ್ತೆ. ಆಮೇಲೆ ಹಿರಣ್ಯಗರ್ಭಂಶ್ಚ ಅಜಾಯಮಾನ ಪುಂಸನೋ ದೇವಶ್ಚುಭಯ ಸ್ಮತ್ಯ ಸಂಯುನಕ್ತು ತೈತ್ರೋಪನಿಷತ್ ಬರುತ್ತೆ. ಹಿರಣ್ಯಗರ್ಭಂ ಪಶ್ಯತ ಜಾಯಮಾನಂ, ಕಡೆಗೆ ಅವನು ಹುಟ್ಟುತ್ತಿರನ್ನ ಪಶ್ಯತ ಜಾಯಮಾನಂ, ಅರಣ್ಯಗರ್ಭನ ತನ್ನ ಈಕ್ಷಣೆಯಿಂದ ಭಗವಂತ ನೋಡಿದಂತೆ, ಅವನ ಕಮಲ ನಾಭಿಯಲ್ಲಿ ಉಂಟಾಗೋದಂತ ಚರಣ ಹಿರಣ್ಯಗರ್ಭನ ಅವನಿಗೆ ನೋಡ್ದ ಅಂತ ಅದ್ರಲ್ಲಿ ಬರುತ್ತೆ. ಅದಕ್ಕೆ ಪಶ್ಯತ ಅನ್ಬಿಟ್ಟು ಅಂತ. ಅದರಿಂದ ತದ್ಬ್ರಹ್ಮ ಚತುರ್ಮುಖ ಅಜಾಯತ ಅಂತ ಇನ್ನೊಂದು ಮಹೋಪನಿಷತ್ ಬರುತ್ತೆ. ಅಲ್ಲಿ ಬ್ರಹ್ಮ ಭಗವಂತನ ನಾಭಿ ಕಮಲದಿಂದ ಉಂಟಾದ ಅಂತ ಹೇಳುತ್ತೆ. ಅದನ್ನ ತಸ್ಮಿನ್ ಯಜ್ಞೆ ಸ್ವಯಂ ಬ್ರಹ್ಮ ಸರ್ವಲೋಕ ಪಿತಾಮಹ ಅಂತ ಐತಿ. ಅಂದ್ರೆ ಪುರುಷೋಕ್ತದಲ್ಲಿ ಬರುವಂತ ಕೆಲವು ವಚನಗಳು, ತಸ್ಮಿನ್ ಯಜ್ಞೆ ಸ್ವಯಂ ಬ್ರಹ್ಮ ಸರ್ವಲೋಕ ಪಿತಾಮಹ ಅನ್ಬಿಟ್ಟು ಅದನ್ನ ಮಹೋಪನಿಷದಲ್ಲಿ ಬರುವಂತಹದ್ದು. ಮೊದಲು ಸ್ವಯಂ ಬ್ರಹ್ಮ ಸರ್ವಲೋಕ ಪಿತಾಮಹ ಯಜ್ಞೆ, ಮೊದಲು ಸರ್ವಲೋಕ ಪಿತಾಮಹನಾದ ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿ ಮಾಡ್ದ, ಯಜ್ಞೆ ಪಡ್ಕೊಂಡ ಅಂತ ಮಹೋಪನಿಷತ್ತಲ್ಲಿ ಹೇಳುತ್ತೆ. ಅದನ್ನು ತಗೊಳ್ತಾರೆ. ನಿರುಕ್ತಿನಲ್ಲಿ ತದ್ಗರ್ಮ ಪರಿಣಾಮೇ ಸ್ಯಾತ್ ಆವಿರ್ಭಾವೈತ ಸ್ವಯಂ ಧಾರಣಾತ್ ಲೀಲಯ ಯಸ್ಮಾತ್ ವಿಧಾತ ಅಯಂ ಪ್ರಕೀರ್ತಿತಃ. ಅಂದ್ರೆ ಎಲ್ಲಾ ಲೋಕಕ್ಕೂ ಧಾತ ಅನ್ನಿಸ್ಕೊಂಡಂತ ಚತುರ್ಮುಖ ಬ್ರಹ್ಮನನ್ನ ಯಾರು ಪಡ್ಕೊಂಡ್ರೋ, ತದ್ಗರ್ಮ ಪರಿಣಾಮಯೇ ಅವನ ಗರ್ಭದಿಂದ ಉಂಟಾದರೋ, ಅವನ ಆವಿರ್ಭಾವೈತ ಸ್ವಯಂ ತಾನೇ ಅವನ ಚತುರ್ಮುಖ ಬ್ರಹ್ಮ ಅವನ ಇದರಲ್ಲಿ ಉಂಟಾದನೋ ಅವನು ಧಾರಣಾತ್ ಲೀಲಯ ಯಸ್ಮಾತ್ ಇತಿ, ಅವನನ್ನು ಮತ್ತೆ ಇಡೀ ಬ್ರಹ್ಮಾಂಡವನ್ನ ಲೀಲೆಯಿಂದ ಧರಿಸ್ಕೊಂಡಿದ್ದಾನಲ್ಲ, ಅದರಿಂದ ಏನು ವಿಧಾತ ಇದು ಪ್ರಕೀರ್ತಿತ, ವಿಶೇಷೇಣ ಧರ್ತ, ಆದಿಶೇಷನ್ ಮೂಲಕ ಪೃಥ್ವಿಯನ್ನು ತಗೊಂಡಿದ್ದಾನೆ, ತನ್ನ ಶಕ್ತಿಯಿಂದ ಇಡೀ ಬ್ರಹ್ಮಾಂಡವನ್ನೇ ನಿಲ್ಸ್ಕೊಂಡಿದ್ದಾನೆ, ಆಯಾ ಕಕ್ಷೆಯಲ್ಲಿ ಎಲ್ಲ ಇದ್ದು ಕೆಲಸ ಮಾಡೋ ತರ ಮಾಡ್ತಾನಲ್ಲ, ಅದರಿಂದ ವಿಧಾತ ಅಂದ್ರೆ ವಿಶೇಷವಾಗಿ ಧರಿಸ್ಕೊಂಡಿದ್ದಾನೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಆಮೇಲೆ ಧಾತುರುತ್ತಮ ಕಡೆಯದು, ಇದು ಈ ಶ್ಲೋಕದಲ್ಲಿ ಕಡೆಯದು ಧಾತುರುತ್ತಮ ಕಡೆಗೆ ಅದನ್ನ ಏನಂದ್ರೆ ಅಥೋ ಧಾತುರುತ್ತಮ ಸೃಷ್ಟು ಉತ್ಕೃಷ್ಟತಮ ಅನ್ಬಿಟ್ಟು ಅಂತ ಅಂದ್ರೆ ಧಾತ ಅಂದ್ರೆ ಬ್ರಹ್ಮ ಅಂತ ಹೇಳಿದ್ವಲ್ಲ, ಅದಕ್ಕೆ ಉತ್ತಮ ಧಾತ ಅನ್ಬಿಟ್ಟು ಅಂದ್ರೆ ಇದು ಧಾತು ಉತ್ತಮ ಧಾತು ಅಂದ್ರೆ ಚತುರ್ಮುಖ ಬ್ರಹ್ಮನು ಹೇಳ್ದಂಗ ಆಗುತ್ತಲ್ಲ ಅದನ್ಬಿಟ್ಟು ಅಂತ. ಅಂದ್ರೆ ಇಲ್ಲಿ ಚತುರ್ಮುಖ ಬ್ರಹ್ಮನಲ್ಲ, ಅವನು ಉತ್ತಮ. ಇಲ್ಲಿ ಧಾತು ಅಂತ ಹೇಳ್ತಾನೆ. ಅಥೋ ಧಾತುರುತ್ತಮ ಸೃಷ್ಟು ಉತ್ಕೃಷ್ಟತಮ, ಯಾರು ಧಾತನನ್ನ ಸೃಷ್ಟಿ ಮಾಡದ್ನೋ, ಚತುರ್ಮುಖ ಬ್ರಹ್ಮನ ಸೃಷ್ಟಿ ಮಾಡದ್ನೋ, ಅದರಿಂದ ಇವನು ಧಾತುರುತ್ತಮ ಅಂತ ಹೇಳ್ತಾರೆ ಕಡೆಗೆ. ಅದಕ್ಕೆ ಇದನ್ನ ಒಂದು ಹೇಳ್ತಾರೆ. ಅದಕ್ಕೆ ಅಂದ್ರೆ ಹೇಳ್ಬೇಕಾಗಿಲ್ಲ ಅನ್ಬಿಟ್ಟು, ಇವನು ಇವನನ್ನ ಪಡ್ಕೊಂಡ ಅನ್ಬಿಟ್ಟು ಬ್ರಹ್ಮನ ಸೃಷ್ಟಿ ಮಾಡ್ದ ಅಂತ ಹೇಳ್ಬೇಕಾಗಿಲ್ಲ, ಲೋಕಕ್ಕೆ ಗೊತ್ತಾಗುತ್ತೆ. ಅವನ ಲೋಕವನ್ನ ಬ್ರಹ್ಮ ಸೃಷ್ಟಿ ಮಾಡ್ದ ಅಂದ್ರೆ ಅವನನ್ನ ಸೃಷ್ಟಿ ಮಾಡಿದ್ದು ಭಗವಂತ ಅಂತನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಇವರು ಒಂದು ಕೊಡ್ತಾರೆ, ದಾಂಡ ಭೂಪಿಕಯ ನ್ಯಾಯೇನ ಅಂತ ಕೊಡ್ತಾರೆ. ಉತ್ಕೃಷ್ಟ ಆಗಿದೆ ದಾಂಡ ಭೂಪಿಕೇಶನ ಅಂದ್ರೆ
ಇಲ್ಲಿ ಕಾಲದಲ್ಲ ಇಡ್ತಾ ಇದ್ದನ್ನು. ಒಂದು ಕೋಲಿಗೆ ಕೆಲವು ರೊಟ್ಟಿಗಳನ್ನ ಕಟ್ಟಿ ಇಡ್ತಾ ಇದ್ರಂತೆ, ಅದಕ್ಕೆ ಇದೆಲ್ಲ ಮಾಡಿ ಅದಕ್ಕೆ ಈ ಎಲಿಗಳನ್ನ ಹಿಡಿಯೋದಕ್ಕೆ. ಎಲಿಗಳು ಬಂದು ಇದು ಒಂದು ಏನ್ ಮಾಡ್ತೆ, ಅದು ಎಷ್ಟೇ ಇದು ಅಂದ್ರೆ ಇದಾಗಿರುತ್ತೆ, ದಾಂಡ ಒಂದು ಇದಿರುತ್ತಲ್ಲ ಕೋಲು, ಆ ಕೋಲನ್ನೇ ತಿಂದಾಕಿರ್ತಂತೆ ಅದು. ಆವಾಗ ಅವ್ರು ಹೇಳ್ತಾರೆ ಕೋಲನ್ನೇ ತಿಂದಾಗಿದೆ ಅಂತ ಹೇಳಿದ್ರೆ ರೊಟ್ಟಿನ ತಿಂದಾಗಿದೆ ಅಂತ ಹೇಳ್ಬೇಕ ನಾವು ಅಂದ್ಬಿಟ್ಟು. ಮೊದಲು ರೊಟ್ಟಿ ತಾನೇ ತಿಂದುಬಿಟ್ಟು ಆಮೇಲೆ ಕೋಲನ್ನ ತಿಂದಿತ್ತೆ ಅಂತ. ಆತರ ಇದು ಹಳೆ ಕಾಲಕ್ಕೂ ಹೋಲಿಸ್ಕೋಬಹುದು. ಚತುರ್ಮುಖ ಬ್ರಹ್ಮನನ್ನು ಸಹ ಇವನು ನುಂಗುವವನು. ಆತರ ಚತುರ್ಮುಖ ಇದೆಲ್ಲ ಪಡೆದ ಅಂದ್ರೆ ಇವನನ್ನ ಭಗವಂತ ಪಡೆದ ಅಂತ ಹೇಳ್ಬೇಕಾದು. ನ್ಯಾಯ ಪ್ರಕಾರ ಭಗವಂತನೇ ಇದೆಲ್ಲ ಮಾಡಿದ್ದು ಅಂತ ಹೇಳ್ತಾರೆ ಕಡೆಗೆ. ತತ್ಸೃಷ್ಟೇಭ್ಯ ಪ್ರಜಾಪತಿ ಪ್ರತಿಭ್ಯಶ್ಚ ಯಥ. ಅವನು ಚತುರ್ಮುಖ ಬ್ರಹ್ಮನಿಗೂ ಹೇಳ್ಬೋದು, ಯಾಕಂದ್ರೆ ಪ್ರಜೆಗಳನ್ನ ಪಡೆಯೋದ್ರಿಂದ ಧಾತ ಉತ್ತಮ ಧಾತ ಅಂತ ಹೇಳ್ಬೋದು. ಅವನನ್ನು ಪಡೆದ್ರಿಂದ ಇವನು ಉತ್ಕೃಷ್ಟನಾದ ಧಾತ, ಅದಕ್ಕೆ ಧಾತು ಉತ್ತಮ. ಅವನು ಬರೀ ಧಾತು, ಇವನು ಧಾತು ಉತ್ತಮ, ಅವನಿಗಿಂತ ಉತ್ತಮವಾದವನು ಪ್ರಜಾಪತಿಗಿಂತ. ಅದನ್ನ ಧಾತು ಉತ್ತಮ ಅಂತ ಹೇಳಿಗೆ. ಯಾಕಂದ್ರೆ ತತ್ವನ್ನಾರಾಯಣ ಪರ, ನಾರಾಯಣ ಪರೋ ಜ್ಯೋತಿ ಜ್ಯೋತಿ ಅಂತ ಹೇಳ್ಬಿಡ್ತಾರ. ಆ ತರ ಇವನು ತತ್ವವನು ನಾರಾಯಣ ಪರ ಅಂದ್ರೆ ಪರತತ್ವವುಳ್ಳವನು ನಾರಾಯಣನೇ. ಅದರಿಂದ ಧಾತುರುತ್ತಮ ಅನ್ನೋದು ಅವನಿಗೆ ಹೊಂದುತ್ತೆ, ಪರತತ್ವನಾದ್ರಿಂದ ಹೋಗುತ್ತೆ ಅನ್ಬಿಟ್ಟು ಅಂತ. ಆಮೇಲೆ ಕಡೆಗೆ ಇದರಲ್ಲಿ ಇನ್ನೊಂದು ಇದು ಬರುತ್ತೆ ಕಡೆಗೆ, ಒಂದು ಪ್ರಶ್ನೆ ಹಾಕೋತಾರೆ. ಏತೇಷಾಂ ಕಥಮೋ ದೇವ ಪರಃ ಕೋವ ಅಥವಾ ಅಪರಃ ಇತಿ ಪೃಷ್ಠೆ. ಅದಂದ್ರೆ ದೇವತೆಗಳಾದಲ್ಲಿ ಯಾರು ಸೃಷ್ಟನಾದವನು ಅಂದ್ರೆ ಪರಮೋತ್ಕೃಷ್ಟನಾದ ಯಾರು ಅಂತ ಮಾಡ್ದ ಅಂದ್ರೆ ಏನಾಗುತ್ತೆ. ಅವಾಗ ಚತುರ್ಮುಖ ಅಂತ ಯಾರಾದ್ರೂ ಹೇಳಿದ್ರೆ ಧಾತುವನ್ನು ಚತುರ್ಮುಖ ಹೇಳಿದ ಧಾತುರುತ್ತಮ ಅಂತ ಹೇಳಿದಾಗ ಹೇಳ್ತಾರೆ ಚತುರ್ಮುಖ ಅಲ್ಲ ದೇವ ತಸ್ಮಾತ್ ಜಾತ ಚತುರ್ಮುಖ. ಆ ಚತುರ್ಮುಖನನ್ನೇ ಸೃಷ್ಟಿ ಮಾಡದ್ನಲ್ಲ ಅವನು ವಿಧಾತ ಅಂತ ಹೇಳ್ತಾರೆ. ಅವನು ಹೇಳ್ತಾರೆ ಅಂದ್ರೆ ಇದನ್ನ ನಾರಾಯಣ ಮತ್ತೆ ಈಶ್ವರನ್ ನಡೆದ ಸಂವಾದದಲ್ಲಿ ಬರುತ್ತೆ ಅಂದ್ಬಿಟ್ಟು ಇದು ಪುರಾಣಗಳಲ್ಲಿ ಬರುತ್ತೆ. ಅದನ್ನ ಏನು ಅಂದ್ರೆ ಪರೋ ನಾರಾಯಣೋ ದೇವ ತಸ್ಮಾತ್ ಜಾತ ಚತುರ್ಮುಖ ಅನ್ಬಿಟ್ಟು ಅಂತ. ಬ್ರಹ್ಮರುದ್ರ ಸಂವಾದ ಯಜ್ಞಾಜ್ಞ ಹರಣಾದೋ ಇದೆ ಸಂಸ್ಪೃಷ್ಟಂ ಅನ್ಬಿಟ್ಟು ಅಂತ. ಇದು ಬ್ರಹ್ಮನಿಗೂ ವರಾಹಪುರಾಣದಲ್ಲಿ ಬರುವಂತದ್ದು, ಬ್ರಹ್ಮನಿಗೂ ರುದ್ರನಿಗೂ ನಡೆಯುವಂತ ಒಂದು ಇದು ಒಂದು ಮಾತು. ಅವರ ಆ ಮಾತ್ರ ಹೇಳ್ತಾನೆ. ಅವಾಗ ಅವ್ರು ಹೇಳ್ತಾರೆ ಏದೇಶಾಂ ಕಥಮೋ ದೇವ ಪರಹ ಕೋ ಅಥವಾ ಅಪರಹ. ಈಗ ಭಗವಂತ ಪರವನೋ ಅಪರನೋ. ಪರ ಅಂದ್ರೆ ಮೇಲಿರೋದು, ಅಪರ ಅಂದ್ರೆ ಕೆಳಗಡೆ ಇರೋದು. ಅವಾಗ ಚತುರ್ಮುಖ ಅಪರವಾಗಿ ಕೆಳಗಡೆ ಇರೋದು ಪ್ರಕೃತಿ ಮಂಡಲ ಇರೋದು ಚತುರ್ಮುಖ. ಭಗವಂತ ಪ್ರಕೃತಿ ಮಂಡಲ ಬರೋದು ತನ್ನ ಅದು ಬೇರೆ. ಚತುರ್ಮುಖ ಯಾವಾಗ್ಲೂ ಅಪರ ಅಂದ್ರೆ ಇದರಲ್ಲಿ ಅವನಿಗೆ ಅಪರ ಬ್ರಹ್ಮ ಅಂತಾನೆ ಅವನಿಗೆ ಅಷ್ಟೇ. ಪ್ರಕೃತಿ ಮಂಡಲದಲ್ಲೇ ಇರೋದ್ರಿಂದ ಅವನು ಅಪರ ಬ್ರಹ್ಮ. ಅವನು ಪರಬ್ರಹ್ಮ ಅನ್ನೋದು ಪರಮಾತ್ಮ ಮಾತ್ರ, ಇವನು ಅಪರಬ್ರಹ್ಮ ಇವನು. ಆವಾಗ ಹೇಳ್ತಾರಕ್ಕೆ ಪರಾ ನಾರಾಯಣ ದೇವ ತಸ್ಮಾತ್ ಜಾತ ಚತುರ್ಮುಖ. ಆಗ ರುದ್ರ ಹೇಳ್ತಾನೆ ನಿನ್ನನ್ನು ಅವನು ಪಡ್ಕೊಂಡಿರೋದ್ರಿಂದ, ಪರೋ ನಾರಾಯಣ ನಿನ್ನನ್ನು ಪಡೆದ್ರಿಂದ ಅವನು ತಸ್ಮಾತ್ ದೇವ ಜಾತ ಚತುರ್ಮುಖ. ಅದರಿಂದ ಅವನೇ ಉತ್ತಮನಾದವನು ಅಂದ್ಬಿಟ್ಟು ಅವರಿಬ್ಬರು ಇಬ್ಬರು ಒಪ್ಕೊಳ್ತಾರೆ. ನಮ್ಮಿಬ್ಬರಿಗಿಂತ ಉತ್ತಮನಾದವನು ಭಗವಂತ ಅಂತ ಅವರಿಬ್ಬರು ನಡೆದ ವಾಗ್ವಾದ ಬರುತ್ತೆ. ಅದನ್ನ ಬ್ರಹ್ಮದ್ವ ಸಂವಾದ ಇದ್ರಲ್ಲಿ ಬರುತ್ತೆ, ವರಾಹಪುರಾಣದಲ್ಲಿ ಬರುತ್ತೆ. ಅದನ್ನು ತೋರಿಸ್ತಾರೆ. ನಿರುಕ್ತಿನಲ್ಲಿ ಯೋ ವೈ ಸ್ಯಾತ್ ಧಾತು ಉತ್ಕೃಷ್ಟ ಸಚ ಸ್ಯಾತ್ ಧಾತುರುತ್ತಮ ಅಂದ್ಬಿಟ್ಟು ಅವಾಗ ಹೇಳ್ತಾನೆ ಈ ಸೃಷ್ಟಿ ಅವನು ಸೃಷ್ಟಿಕರ್ತ ಅಂತ ಆಗುತ್ತಲ್ಲ. ಒಂದು ಲಿಮಿಟೆಡ್ ಸೆನ್ಸ್ ಅಲ್ಲಿ ಬ್ರಹ್ಮನನ್ನು ಸೃಷ್ಟಿಕರ್ತ ಅಂತ ಹೇಳ್ತೀವಿ ಚತುರ್ಮುಖ ಬ್ರಹ್ಮನ. ಅದರಿಂದ ಈ ಸೃಷ್ಟಿಕರ್ತನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನು ಯಾರು ಅನ್ಬೇಕಾದ್ರೆ ಇವನು ಕೊಟ್ಟಿದಂತ ಈಶ್ವರ ಕೊಟ್ಟ ತೀರ್ಪು, ಶಂಕರ ಕೊಟ್ಟ ತೀರ್ಪು ಎಂದ ಧಾತುರುತ್ತಮ ಅಂದ್ರೆ ಪರಮಾತ್ಮನೇ ಅನ್ನೋದು ಅವ್ರು ಹೇಳ್ತಾರೆ. ಅದರಿಂದ ಅವನು ಧಾತುರುತ್ತಮವ. ಇವನು ಸೃಷ್ಟಿಕರ್ತಾನೆ, ಆದ್ರೆ ಇವನು ತುಂಬಾ ಲಿಮಿಟೆಡ್. ಇದು ಇವನನ್ನೇ ಸೃಷ್ಟಿ ಮಾಡಿದಂತ ನಾರಾಯಣ ಧಾತುರುತ್ತಮ ಅಂದ್ಬಿಟ್ಟು ಅವ್ರಿಗೆ ವಾಗ್ವಾದದಲ್ಲಿ ಅವರು ರುದ್ರ ಸ್ಥಾಪಿಸ್ತಾನೆ ಅದನ್ನು. ಅದರಿಂದ ಹೇಳ್ಕೊಡ್ತಾರೆ. ಅದಕ್ಕೆ ಇಲ್ಲಿಗೆ 5ನೇ ಶ್ಲೋಕ ಮುಗಿಯುತ್ತೆ. 6ನೇದು ಅಪ್ರಮೇಯೋ ಶ್ರೀಕೇಶ ಪದ್ಮನಾಭರ ಪ್ರಭು ಅನ್ನೋದನ್ನ ಮುಂದಿನ ಇದ್ರಲ್ಲಿ ನೋಡ್ಕೊಂಡು ಅಂದ್ರೆ ಈಗ ಶಂಕರ ಭಾಷೆ ಚಿಕ್ಕದಾಗಿದೆ, ಅದನ್ನ ಇವತ್ತು ಮುಗಿಸ್ಬೋದು ಅನಿಸ್ತೇನೆ. ಆ ಸಮಯ ಆಯ್ತಾ ಅಂದ್ರೆ ಅಯ್ಯೋ ಮದ್ದು ಭಾಷೆ ಅಂತ ಇವರು ಚಿಕ್ಕದಾಗಿ ತುಂಬಾ ನೀಟಾಗಿ ಮಾಡಿದ್ದಾರೆ, ಜಾಸ್ತಿ ಹೇಳಕ್ ಹೋಗಿಲ್ಲ.
ಸ್ವಯಂಭೂ ಸ್ವಯಮೇವ ಭವತೀತಿ ಸ್ವಯಂಭೂ ತನಗೆ ತಾನೇ ತೋರ್ಕೊಂಡ್ರೆ ಸ್ವಯಂಭೂವನು. ಇನ್ಯಾರು ಸ್ವಯಂಭೂ ಇಲ್ಲ, ಭಗವಂತ ಒಬ್ಬನೇ ಸ್ವಯಂಭೂ. ತನ್ನನ್ನ ತಾನೇ ತೋರ್ಕೊಂಡಿದ್ರಿಂದ ಭವತಿ ಸ್ವಯಂಭೂ. ಅದಕ್ಕೆ ಮನುಸ್ಮೃತಿಯಲ್ಲೂ ಬರುತ್ತೆ, ಸಯೇಷ ಸ್ವಯಂ ಉದ್ಭವೌ ಅಂದ್ಬಿಟ್ಟು ಮನುಸ್ಮೃತಿಯಲ್ಲಿ 1ನೇ ಅಧ್ಯಾಯದ ಬರುತ್ತೆ. ಅವನು ಏಷಃ ಭಗವಂತ ಸಹ ಏಷಃ ಭಗವಂತಃ ಸ್ವಯಂ ಉದ್ಭವೌ ತಾನೇ ತೋರ್ಕೊಂಡ. ಅವರೇ ಹೇಗಂದ್ರೆ ಭಗವಂತ ತಾನೇ ತೋರ್ಕೊಂಡ. ಆ ಕಾರಣ ತಿಳಿಗೆ ಯಾರಿಗೂ ಸಾಧ್ಯವೇ ಇಲ್ಲ ಅದಂತ ಇತಿ ಮನುವಚನದಲ್ಲಿ ಹೇಳಿದ್ದೆ ಅಂತ ಹೇಳ್ತಾರೆ. ಸರ್ವೇಷಾಂ ಉಪರಿ ಭವತಿ ಸ್ವಯಮೇವ ವಾ ಭವತಿ ಇತಿ ಸ್ವಯಂಭೂ ಅನ್ನಂದ್ರೆ ಸರ್ವೇಷಾಂ ಉಪರಿ ಭವತಿ, ಎಲ್ಲರಿಗಿಂತ ಮೇಲೆ, ಉಪರಿ ಅಂದ್ರೆ ಮೇಲೆ ಇರ್ತಾನೆ. ಸರ್ವೇಷಾಂ ಎಲ್ಲಾ ಕಾಲದಲ್ಲೂ, ಕಡೆಗೆ ಸ್ವಯಮೇವ ತನಗಿಂತೂ ಅವನಿಗೆ ಎಲ್ಲಾಗೂ ತನಗಿಂತೂ ಭಗವಂತನ ಅದಕ್ಕಿಂತ ಮೇಲೆ ಇರ್ತಾನಲ್ಲ, ಅವನು ಎಲ್ಲರ ಮೇಲೂ ಇರುತ್ತಾನೆ. ಅದರಿಂದ ಸ್ವಯಂ ಅದು ಹೇಳ್ತಾರೆ. ಅದರಿಂದ ಅವನು ಮತ್ತೆ ಸ್ವಯಮೇವ ಯಾರ ಮೇಲೆ ಇವನಿರ್ತಾನೋ ಅದರಿಂದ ಸ್ವಯಂಭೂ. ಅವನ ಭಗವಂತ ಎಲ್ಲಾರ್ಗೂ ಮೇಲಿದ್ದಾನೆ, ಅದರಿಂದಲೂ ಸ್ವಯಂಭೂ ಅಂತ ಹೇಳ್ಬೋದು. ಎಲ್ಲಾರಕ್ಕಿಂತ ಮೇಲಿದ್ದಾನೆ, ಅದರಿಂದಲೂ ಸ್ವಯಂಭೂ ಅಂತ ಹೇಳ್ಬೋದು. ಎರಡೋ ಅರ್ಥದಲ್ಲೂ ಸಹ ಇವರು ಕೊಡ್ತಾರೆ ಅದಕ್ಕೆ. ಆಮೇಲೆ ಕೇಳ್ತಾರೆ ಕಡೆಗೆ, ಆಮೇಲೆ ಎಷ್ಟ ಒಬ್ಬರ ಮೇಲೆ ಸ್ವಯಂಭೂತಿ ಆದ್ಮೇಲೆ ಪರಿಭೂಹು ಸ್ವಯಂಭೂಹು ಇತಿ ಅಂತ ಈಶಾವಾಸ ಬರ್ತಾರೆ. ಪರಿಭೂ ಸ್ವಯಂಭೂಹು ಅಂತ ಮಂತ್ರವಾಣದಲ್ಲಿ ಬರುತ್ತೆ. ಅವನು ಪರಿಭೂಹು ಸ್ವಯಂಭೂಹು ಅಂದ್ರೆ ಎಲ್ಲೆಲ್ಲಿ ಇರುವಾತನೋ ತಾನೇ ಇರುವಾತನೋ ಸ್ವಯಂಭೂಹು, ಎಲ್ಲೆಲ್ಲೂ ಇರ್ತಾನೆ. ಪರಿಭೂ ಅಂದ್ರೆ ಹೊರಗಡೆನೂ ಇರ್ತಾನೆ, ಒಳಗಡೆ ಇರ್ತಾನೆ, ಎಲ್ಲೆಲ್ಲೂ ಇರ್ತಾನೆ ಅಂತ ಇರೋದ್ರಿಂದಲೂ ಅದರಿಂದಲೂ ಅವನು ಸ್ವಯಂಭೂಹು ಅಂತ ಹೇಳ್ಬೋದು ಕಡೆಗೆ. ಅಥವಾ ಸ್ವಯಂಭೂಹು ಪರಮೇಶ್ವರ ಸ್ವಯಮೇವ ಸ್ವತಂತ್ರೋ ಭವತಿ ನ ಪರತಂತ್ರ. ಅವನು ಪರಮೇಶ್ವರ ಸ್ವಯಮೇವ ಸ್ವತಂತ್ರ, ಅವನು ಸ್ವಯಂ ಸ್ವತಂತ್ರ. ನಾವೆಲ್ಲ ಪಾರತಂತ್ರ. ಭಗವಂತನ ಕೊಟ್ಟ ಸ್ವಾತಂತ್ರ್ಯನ ಇದ್ದರೆ ಉಪಯೋಗಿಸ್ಕೋಬಹುದು. ಇದ್ರೆ ನಾವೆಲ್ಲ ಪಾರತಂತ್ರ, ಜೀವಾತ್ಮಗಳೆಲ್ಲ ಜೀವಾತ್ಮ ಪರತಂತ್ರರೇ, ಅವನೊಬ್ಬನೇ ಸ್ವತಂತ್ರ. ಅದಕ್ಕೆ ಸ್ವಯಮೇ ಸ್ವತಂತ್ರ, ಅದರಿಂದ ಸ್ವಯಂಭೂಹು, ತಾನೇ ಸ್ವತಂತ್ರನಾದ್ರಿಂದ ಅವನು ಬೇರೆ ಯಾರು ಅಂಕುಶ ಹಾಕೋದಿಲ್ಲದೆ ಇದ್ರಿಂದ ಅವನು ಸ್ವಯಂಭೂ ಅಂತ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಅವರು ಕಠೋಪನಿಷತ್ತು ಒಂದು ಮಂತ್ರವನ್ನು ಹೇಳ್ತಾರೆ, ಪರಾಂಚಿಕಾನಿ ವಿತರಣತೆ ಸ್ವಯಂಭೂಹು. ಅವನು ನಚಿಕೇತ ಕೊಡೋ ಪ್ರಶ್ನೆ ಕೇಳ್ತಾನೆ ಅವನು, ಯಾಕೆ ಇಲ್ಲಿ ಇದೆಲ್ಲ ಹೇಳ್ಬೇಕಾದ್ರೆ ಯಾತಕ್ಕೆ ಚೈತನ್ಯದಲ್ಲಿ ಎಲ್ಲರೂ ಸಹ ಇದರಲ್ಲೇ ಇದ್ದು ಲೌಕಿಕದಲ್ಲೇ ಇದ್ದು ಇಲ್ಲೇ ಇರ್ತಾರಲ್ಲ, ಭಗವಂತನ ಚಿಂತನೆ ಮಾಡಿ ಮೋಕ್ಷ ಪಡಿಬೇಕು ಅಂತ ಆಸೆನೇ ಇಲ್ವಲ್ಲ ಯಾಕೆ ಅಂತ ಹೇಳ್ತಾನೆ ಅವ ಭಾಗ ಕೊಡೋದು. ಪರಾಂಚಿಕಾನಿ ವ್ಯತೃಣತೆ ಸ್ವಯಂಭೂಹು ಅಂದ್ಬಿಟ್ಟು ಅಂತ ಕಡೆಗೆ. ಆವಾಗ ಇಲ್ಲಿ ಸ್ವಯಂಭೂ ಅನ್ನುವಾಗ ಚತುರ್ಮುಖ ಬ್ರಹ್ಮನನ್ನ ಹೇಳಿದ್ರು. ಚತುರ್ಬ್ರಹ್ಮಣ ಅಂತರ್ಯಾಗಿ ಅಂತ ಭಗವಂತನ್ನೇ ಹೇಳೋದು. ಭಗವಂತ ಕಣ್ಣನ್ನ ಎಲ್ಲರಿಗೂ ಹೊರಗಡೆ ಇಟ್ಟ. ಪರಾಂಚಿಕಾನಿ ವ್ಯತೃಣತೆ ಸ್ವಯಂಭೂಹು, ಹೊರಗಡೆ. ಅದರಿಂದ ತಸ್ಮಾತ್ ಪರಾನ್ ಪಶ್ಯತಿ ಅಂತರಾತ್ಮನಿ ಅಂತ ಹೇಳುತ್ತೆ ಸ್ವಮಂತ್ರದಲ್ಲಿ. ಅದರಿಂದ ಕಣ್ಣು ಹೊರಗಡೆ ವಿಷಯಗಳನ್ನೇ ನೋಡುತ್ತೆ. ಅದರಲ್ಲೇ ನಮಗೆ ಲೋಕದಲ್ಲಿ ಗಾಡಿ, ಇದು ಮನೆ, ಇದೆಲ್ಲ ನೋಡ್ಬೇಕಾ, ಐಶ್ವರ್ಯ ಇದರಲ್ಲೇ ಇರುತ್ತೆ ನಮಗೆ. ಆದ್ರಿಂದ ನಾಂತರಾತ್ಮನಿ, ಒಳಗಡೆ ನೋಡೋದಿಲ್ಲ. ಯಾಕಂದ್ರೆ ಹೊರಗಡೆ ಇಟ್ಬಿಟ್ನಲ್ಲ ಅವನು. ಒಳಗಡೆ ಇಟ್ಟಿದ್ರೆ ಕಣ್ಣು ನೋಡ್ತಿತ್ತೋ ಏನೋ, ಹೊರಗಡೆ ಇಟ್ಟಿದ್ರಿಂದ ಕಣ್ಣು ಹೊರಗಡೆ ನೋಡುತ್ತಪ್ಪ ನೋಡು ಅಂತ ಹೇಳ್ತಾನೆ. ಅದರಿಂದ ಹೇಳ್ತಾರೆ ಕಡೆಗೆ. ಅದರಿಂದ ಸ್ವಯಂಭೂ ಕಣ್ಣನ್ನ ಹೊರಗಡೆ ಇಟ್ಟಿದ್ದಾನೆ ಅನ್ನುವಾಗ ಸ್ವಯಂಭೂ ಪದವನ್ನ ಅಲ್ಲಿ ಉಪಯೋಗಿಸಿದೆ. ಹಾಗಾಗಿ ಅದನ್ನ ತೆಗಿತಾರೆ, ಸ್ವಯಂಭೂಹು ಅಂದ್ಬಿಟ್ಟು ತೆಗಿತಾರೆ ಅದಕ್ಕೆ. ಆಮೇಲೆ ಶಂಭುಹು ಅನ್ನುವಾಗ ಹೇಳ್ತಾರೆ ಇದು ಸೇಮ್ ಅವ್ರು ಹೇಳ್ದಂಗೆ ಶಂ ಸುಖಂ ಭಾವಯತಿ ಇತಿ ಶಂಭುಹು. ಶಂ ಅಂದ್ರೆ ಸುಖವನ್ನು ಎಲ್ಲರಿಗೂ ಸಹ ಉಂಟು ಮಾಡ್ತಾನಲ್ಲ, ಅದರಿಂದ ಅವನು ಶಂಭುಹು. ಭಗವಂತ ಎಲ್ಲರಿಗೂ ಸುಖವನ್ನು ಉಂಟು ಮಾಡಿ ಶಂಭುಹು ಅಂತಂದ್ರು. ಆದಿತ್ಯ ಅಂತ ಹೇಳ್ತಾರೆ. ಆದಿತ್ಯ ಮಂಡಲಾಂತಹ ಸ್ಥೋ ಹಿರಣ್ಮಯ ಪುರುಷ ಆದಿತ್ಯ. ಆಮೇಲೆ ದ್ವಾದಶ ಆದಿತ್ಯೇಶು ವಿಷ್ಣುರ್ವ ಅನ್ನಂದ್ರೆ ಆದಿತ್ಯ ಮಂಡಲ ಅಂತಸ್ಥರಾಗಿದ್ದಾನಲ್ಲ, ನಾವು ಚಾಂದೋಪನಿಷತ್ತು ಎಲ್ಲ ಹೇಳ್ದಲ್ಲ, ತೈತ್ರಿಯೋಪನಿಷತ್ತು ಹೇಳಿದಾಗೆ. ಅದರಿಂದ ಅವನು ಹಿರಣ್ಮಯ ಪುರುಷ ಆದಿತ್ಯ. ಆದಿತ್ಯ ಮಂಡಲದ ಮಧ್ಯವರ್ತಿಯಾಗಿರೋದ್ರಿಂದ ಅವನು ಆದಿತ್ಯ. ಅವನಿಗೂ ಆದಿತ್ಯ ಅಂತ ಹೇಳ್ತೀವಿ ನಾವು, ಆದ್ರೆ ಇವನು ಆದಿತ್ಯ. ಅವನು ಆದಿತ್ಯ ಮಂಡಲದಲ್ಲಿ ಇರೋದ್ರಿಂದ ಇವನು ಆದಿತ್ಯ ಇವನು. ಆಮೇಲೆ ಅವರ 12 ದ್ವಾದಶ ಇದ್ದಾರೆ, ದ್ವಾದಶ ಆದಿತ್ಯರಿದ್ದಾರೆ. ಏಕಾದಶ ರುದ್ರನಾಗಿ ದ್ವಾದಶ ಆದಿತ್ಯರಲ್ಲಿ ವಿಷ್ಣು ಅದೇ ಆದಿತ್ಯಾನಾಂ ವಿಷ್ಣು ರಹಂ ಅಂತ ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಅದರಲ್ಲಿ ವಿಷ್ಣು ಅಂತ ಒಬ್ಬ, 12 ಆದಿತ್ಯರಲ್ಲಿ ಒಬ್ಬ ವಿಷ್ಣು, ಅದನ್ನು ತೋರಿಸ್ತಾರೆ. ದ್ವಾದಶಾದಿತ್ಯೇಶು ವಿಷ್ಣುರ್ವ, ಅಲ್ಲಿ ವಿಷ್ಣು ಇರೋದ್ರಿಂದಲೂ ಅದನ್ನೂ ಆದಿತ್ಯ ಅಂತ ಹೇಳ್ಬೋದು. ಆದಿತ್ಯಾನಾಂ ಅಹಂ ವಿಷ್ಣು ಅಂತ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. 10ನೇ ಅಧ್ಯಾಯದಲ್ಲಿ ಬರುತ್ತೆ ಅದು. ಅದಿತೇಹೇ ಅಖಂಡಿತಾಯ ಮಖ್ಯಾಹ
ಅಯಂ ಪತಿರಿತಿ ವಾ ಇಯಂ ವಾ ಅದಿತಿ ಅಂತ ತೈತ್ರ ಸಂಹಿತೆಯಲ್ಲಿ ಬರುತ್ತೆ. ಅದಕ್ಕೆ ಇಯಂ ವಾ ಅದಿತಿ ಏನ್ ಬರುತ್ತೆ ಬಲೆ ಅದರಿಂದ ಹೇಳ್ತಾನೆ. ಅದಕ್ಕೆ ಅಂದ್ರೆ ಭಗವಂತನಿಗೆ ಅದಿತಿ ಅಂದ್ರೆ ಖಂಡನ ಅಂತ ಅರ್ಥ. ದಿತಿ ಅವ್ರು ಬೇರೆ, ಬರುವಂತಹ ದೇವತೆಗಳು ಅವ್ರು ಬೇರೆ. ದಿತಿ ಅಂದ್ರೆ ಖಂಡನ, ಇದು ಒಂದು. ಅದಿತಿ ಅಂದ್ರೆ ಎಲ್ಲೂ ಖಂಡವಾಗಿಲ್ಲ. ದಿತಿ ಅಂದ್ರೆ ಕತ್ತರಿಸಿರೋದು. ಅದಿತಿ ಅಂದ್ರೆ ಎಲ್ಲೂ ಖಂಡವಾಗಿಲ್ಲ, ಅವನು ಪೂರ್ಣವಾಗಿರುವಂತಾನ. ಅದರಿಂದ ಅವನು ಆದಿತ್ಯ ಅಂತ ಹೇಳ್ಬೋದು ಅಂತ ಹೇಳಿದ್ರೆ. ಹಿಂದೆ ಹೇಳ್ತಾರೆ ಮಹೀಂ ದೇವೀಂ ವಿಷ್ಣು ಪತ್ನಿ ಮಜೋರ್ಯಾನ್ ಅನ್ಬಿಟ್ಟು ಇದ್ರಲ್ಲಿ ಬರ್ತಲ್ಲ. ಇದು ಬ್ರಾಹ್ಮಣದಲ್ಲಿ ಬರುತ್ತೆ, ಬಟ್ ಇದು ಸಂಹಿತೆಯಲ್ಲಿ ಬರುತ್ತೆ, ಭೂಸೂಕ್ತದಲ್ಲಿ ಬರುವಂತಹದ್ದು. ಅಲ್ಲಿ ಅದಿತಿ ಇರುವಾಗ ತಾಯಿಗೂ ಸಹ, ಭೂತಾಯಿಗೂ ಸಹ ಅದೊಂದು ಅದಿತಿ ಅಂತ ಬರುತ್ತೆ. ಆ ಭೂತಾಯಿಯ ಇವನು ಒಡೆಯನಾದ್ರಿಂದ ಇವನು ವಿಷ್ಣು ಪತ್ನಿ ಮಹೀಂ ದೇವೀಂ ಅಂತ, ವಿಷ್ಣು ಪತ್ನಿ ಮಹೀಂ ದೇವೀಂ ಅಂತ ಬರೋದ್ರಿಂದ ಇವನು ಆದಿತ್ಯ. ಅವನೊಬ್ಬನೇ ಎಲ್ಲರಿಗೂ ಅವಳ ಒಡೆಯನಾದ್ರಿಂದ, ಗಂಡನ ಪತಿ ಆದ್ರಿಂದ, ಅವಳಿಗೆ ಪತಿ ಆದ್ರಿಂದ ಅದಿತಿ ಅವಳು ಭೂಮಿಯ ಒಡೆಯನಾದ್ರಿಂದ, ಪತಿ ಆದ್ರಿಂದ ಆದಿತ್ಯ ಅಂತ ಅದನ್ನ ತುಂಬಾ ಜನ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಕಡೆಗೆ ಇನ್ನೂ ಒಂದು ವ್ಯಾಖ್ಯಾನ ಮಾಡಿದ್ದಾರೆ ಇವರು. ಅಥ ಆದಿತ್ಯ ಏಕ ಏವ ಅನೇಕೇಷು ಜಲಭಾಜನೇಷು ಅನೇಕವತ್ ಪ್ರತಿಭಾಸತೆ ಏವಮೇವಂ ಅನೇಕೇಷು ಶರೀರೇಷು ಏಕ ಏವಾತ್ಮ ಅನೇಕವತ್ ಪ್ರತಿಭಾಸತೆ ಇತಿ ಆದಿತ್ಯ ಸಾಧರ್ಮ್ಯದ್ವಾ ಆದಿತ್ಯ. ಇವರು ಆದಿತ್ಯನ ಸಾಧರ್ಮ್ಯದಿಂದಲೂ ಅವನ ಭಗವಂತನಿಂದ ಉಂಟಾಗಿದ್ರು ಅವನಿಗೆ ಏನು ಗುಣವನ್ನು ಕೊಟ್ಟಿದ್ದಾನೋ ಆ ಸಾಧರ್ಮ್ಯವನ್ನು ಭಗವಂತನಿಗೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಒಂದು ಬಿಸಿಲು ಇರ್ಬೇಕಾದ್ರೆ ಒಂದು 16 ಪಾತ್ರೆಗಳಲ್ಲಿ ನೀರಿಟ್ರೆ ಎಲ್ಲಾ ಪಾತ್ರೆಗಳಲ್ಲೂ ಸೂರ್ಯ ಕಾಣ್ತಾನೆ. ನಿಮ್ಗೆ ಪಾತ್ರೆಗಳು ಇಟ್ಟರು ಎಲ್ಲಾ ಇದ್ರಲ್ಲೂ ಸೂರ್ಯನ ಬಿಂಬ ಪ್ರತಿಬಿಂಬ ಕಾಣುತ್ತೆ, ಸೂರ್ಯ ಕಾಣ್ತಾನೆ, ಎಲ್ಲಾ ಇದ್ರಲ್ಲೂ ಸೂರ್ಯನ ನೋಡ್ಬೋದು. ಆ ತರ ಈ ಶರೀರ, ಅನೇಕ ಶರೀರಗಳು ಪಾತ್ರೆಗಳ ತರ, ಅದರಲ್ಲಿ ಭಗವಂತ ಎಲ್ಲರಲ್ಲೂ ಅಂತರ್ಯಾಮೆ ಕಾಣ್ಕೊಳ್ತಾನ. ಅದಕ್ಕೆ ಏಕ ಏವಾತ್ಮ ಅನೇಕವತೆ ಪ್ರತಿಭಾಸತೆ ಇತಿ ಆದಿತ್ಯ. ಎಲ್ಲ ಇದರಲ್ಲಿ ಇವನು ಪ್ರತಿಭಾಸನಾದ್ರಿಂದ, ಎಲ್ಲರ ಆತ್ಮದಲ್ಲೂ ಪ್ರತಿಭಾಸನ ಆಗೋದ್ರಿಂದ ಸಹ ಇವನಿಗೆ ಆದಿತ್ಯ ಅಂತ ಕರಿಬಹುದು ಅಂತ ವ್ಯಾಖ್ಯಾನ ಮಾಡ್ತಾರೆ ಅವರು. ಆಮೇಲೆ ಆದಿತ್ಯ ಅವ್ರು ಹೇಳಿದ್ದೇನೆ ಅದನ್ನ ಇದು ಹಿಂದೆ ಹೇಳಿದ್ವಲ್ಲ, ಅದು ಬೇಡ ಇದ್ದಾರೆ. ಆಮೇಲೆ ಪುಷ್ಕರಾಕ್ಷ ಪುಷ್ಕರೇಣ ಉಪಮಿತೆ ಅಕ್ಷಿಣಿ ಯಸ್ಯ ಇತಿ ಪುಷ್ಕರಾಕ್ಷ. ಅದ್ಭುತವಾಗಿ ಹೇಳಿದ್ರು. ಪುಷ್ಕರ ಅಂದ್ರೆ ಇದು ಅಲ್ಲಿ ಹೇಳುತ್ತೆ ಚಾಂದೋವಿದ ಹೇಳಿದಂತ ಯಥಾ ಏವ ಕಪ್ಯಾಸಂ ಪುಂಡರೀಕಮೇವ ಅಕ್ಷಿಣಿ ಅಂತ ಹೇಳ್ತಾರೆ. ಯಾರ ಒಂದು ಕಣ್ಣಿಗೆ ಕಮಲದ ದಳವು ಉಪಮಾನವಾಗಿ ಕೊಡಲ್ಪಡುತ್ತದೋ ಅವನು ಪುಷ್ಕರಾಕ್ಷ ಅಂದ್ಬಿಟ್ಟು. ಪುಷ್ಕರೇಣ ಉಪಮಿತೆ, ಉಪಮಾ ಕೊಡೋದನ್ನ ಉಪಮಿತೆ, ಪುಷ್ಕರದಿಂದ ಉಪಮಾನಗೊಳ್ಳಲ್ಪಟ್ಟವನ ಕಣ್ಣು ಯಾರಿಗಿದೆಯೋ ಅವನು ಪುಷ್ಕರಾಕ್ಷ ಅಂತ ಅದ್ಭುತವಾಗಿ ಹೇಳಿದ್ರು ಅವನು. ಆಮೇಲೆ ಅದೊಂದೇ ಹೇಳ್ಬಿಟ್ಬಿಟ್ರು. ಮಹಾಸ್ವನಃ ಮಹಾನ್ ಊರ್ಜಿತಃ ಸ್ವನಃ ನಾದೋ ವಾ ಕೃತಿಲಕ್ಷಣಂ ಯಚ್ಚ ಸಹ ಮಹಾಸ್ವನಃ. ಯಾರಿಗೆ ಅತ್ಯಂತ ಹೆಚ್ಚಾದ ಸ್ವರವಿದೆಯೋ, ದೊಡ್ಡ ಸ್ವರವಿದೆಯೋ, ಮಹಾನ್ ಊರ್ಜಿತ ಸ್ವನ ತಸ್ಯ ಉದಿತಿ, ನಾವು ಊರ್ಜಿತವಾದ ಸ್ವರವುಳ್ಳವನವನು ಅಂತ. ಅಥವಾ ಶ್ರುತಿ ಲಕ್ಷಣಂ ಯಾವರು ಶ್ರುತಿಯಲ್ಲಿ ಲಕ್ಷಿಸಲ್ಪಟ್ಟಿದ್ದಾನೋ, ಯಾಕಂದ್ರೆ ಸ್ವನ ಅಂದ್ರೆ ಶ್ರುತಿಯಲ್ಲಿ ಯಾರು ನಿರ್ದೇಶಿಸಲ್ಪಟ್ಟಿದ್ದಾನೋ ಅವನು ಸಹ ಅದರಿಂದ ಮಹಾಸ್ವನ. ಸನ್ಮಹತೆ ಅಂತ ಒಂದು ಮಾಡ್ತಾರೆ. ಕಡೆಗೆ ಇದೆಲ್ಲ ಬರುತ್ತೆ. ಬೃಹದಾರಣ್ಯಕದಲ್ಲಿ ಒಂದು ಇದು ಬರುತ್ತೆ. ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತ ಏತದ್ ದೃಗ್ಯಜುರ್ವೇದ ಅಂದ್ಬಿಟ್ಟು, ಋಗ್ವೇದೋ ಯಜುರ್ವೇದ. ಯಾರ ಒಂದು ಉಸಿರು, ಯಾರಿಂದ ಒಂದು ಉಸಿದ, ಅಸ್ಯ ಮಹತೋ ಭೂತಸ್ಯ, ಮಹಾನ್ ಭೂತ ಅವನು, ಅಸ್ಯೋ ಮಹತ ಭೂತಸ್ಯ, ಯಾರ ಭಗವಂತನ ಉಸಿರಿದೆಯಲ್ಲ, ನಿಶ್ವಸಿತಂ ಏತದ್ಯದ್ ಋಗ್ವೇದೋ ಯಜುರ್ವೇದ, ಅದು ಋಗ್ವೇದ ಯಜುರ್ವೇದಗಳಾಗಿ ಬಂತು, ಭಗವಂತನ ಉಸಿರೇ ಬಂತು ಅಂತ ಹೇಳುತ್ತೆ. ಹಾಗಾಗಿ ಶಬ್ದ ಅನ್ನೋದು ವೇದವನ್ನು ಇರೋದ್ರಿಂದ ಮಹಾಸ್ವನಃ, ವೇದವು ಸಹ ಅವನ ಉಸಿರಿಂದಲೇ ಬಂದಿದ್ದು, ಮಹಾಸ್ವನಃ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಅನಾದಿ ನಿಧನ ಅಂತ ಹೇಳಿದಕ್ಕೆ, ಅನಾದಿ ನಿಧನಃ ಆದಿಜನ್ಮಂ ನಿಧನಂ ವಿನಾಶಃ ತದ್ವಯಂ ಯಶ್ಚನ ವಿದ್ಯತೆ ಸ ಅನಾದಿನಃ. ಕಡೆಗೆ ಆದಿ ಜನ್ಮ, ಆಮೇಲೆ ಆದಿ ಅಂದ್ರೆ ಜನ್ಮವನ್ನುಂಟು, ನಿಧನಂ ಅಂದ್ರೆ ವಿನಾಶ, ತದ್ವಯಂ ಯಶ್ಚನ ವಿದ್ಯತೆ, ಇವೆರಡು ಯಾರಿಗೆ ಇಲ್ವೋ, ನ ವಿದ್ಯತೆ, ವಿದ್ಯತೆ ಅಂದ್ರೆ ಇರೋದು, ನ ವಿದ್ಯತೆ, ಇವೆರಡು ಯಾರಿಗೆ ಇಲ್ವೋ ಸಹ ಅನಾದಿ ನಿಧನಃ, ಯಾರಿಗೆ ಆದಿಯೂ ಇಲ್ವೋ ಅಂತ್ಯವೂ ಇಲ್ವೋ ಅವನು ಅನಾದಿ ನಿಧನ ಅಂತ ಹೇಳ್ತಾರೆ. ಕಡೆಗೆ ಆಮೇಲೆ ಧಾತ ಅನ್ನೋದಕ್ಕೆ
ಅನಂತಾದಿರೂಪೇಣ ವಿಶ್ವಂ ಬಿಭರ್ತಿ ಇತಿ ಧಾತ. ಕಡೆಗೆ ಹೇಳ್ತಾನೆ ಅನಂದ್ರೆ ಅನಂತಾದಿ ರೂಪೇಣ ಅಂದ್ರೆ ಅವನ ಅನಂತನ ಮೂಲಕ ಅಂದ್ರೆ ಈ ಲೋಕವನ್ನೆಲ್ಲ ಯಾರು ಧರಿಸಿದ್ದಾನೋ ಅವನು, ಅದರಿಂದ ಅವನು ಅನಾದಿ ಅಂತ ಹೇಳ್ತಾನೆ. ಕಡೆಗೆ ಅವನು ಯಾರು ಅನಂತನ ಮೂಲಕ ಆದಿಶೇಷನ ಮೂಲಕ ಲೋಕವನ್ನು ಯಾರು ಧರಿಸಿದಾನೋ ಅದರಿಂದ ಬಿಭರ್ತಿ ಇತಿ ಧಾತ. ಕರ್ಮಣಾಂ ತತ್ಫಲಾನಾಂಚ ಕರ್ತಾ ವಿಧಾತ. ಎಲ್ಲರಿಗೂ ಅವರವರ ಕರ್ಮಕ್ಕೆ ಫಲವಾಗಿ ಸೃಷ್ಟಿ ಮಾಡಿ ಬೀಜ ಮಾಡಿ ಅವರಿಗೆಲ್ಲ ಫಲವನ್ನು ಕೊಡ್ತಾನಲ್ಲ, ಅದರಿಂದ ಮಾಡೋದ್ರಿಂದ ಕರ್ತ ಸ ವಿಧಾತ. ಇದು ಬ್ರಹ್ಮ ಸೃಷ್ಟಿ ಮಾಡ್ಬೋದು ಅವನ್, ಅದು ಭಗವಂತ ಕೊಟ್ಟ ಶಕ್ತಿನೇ. ಆದ್ರೆ ಅವರಿಗೆ ಕರ್ಮ ಇದೆಯಲ್ಲ ಒಳಗಡೆ, ಆ ಕರ್ಮ ಪ್ರಕಾರ ಜನ್ಮವನ್ನು ತಗೊಳ್ಳುವಂತ ಮಾಡೋದು ಭಗವಂತನೇ. ಅದರಿಂದ ವಿಧಾತ ವಿಶೇಷೇಣ, ಅವನು ಧಾತ ಮಾಡೋದು ವಿಶೇಷೇಣ ಧಾತ, ಅದರಿಂದ ವಿಧಾತ ಅಂತ ಹೇಳ್ತಾರೆ. ಕಡೆಗೆ ಇಲ್ಲಿ ಹೇಳ್ತಾರೆ ಧಾತುರುತ್ತಮ ಅನ್ಬೇಕಾದ್ರೆ ಇದು ನಾಮೈಕಂ ಸವಿಷಯ ಸಾಮಾನಾಧಿಕರಣ್ಯ. ಎರಡು ಧಾತುರುತ್ತಮ ಅನ್ನೋದು ಒಂದೇ ಪದ, ಧಾತುಹು ಉತ್ತಮ ಸೇರಿ ಧಾತುರುತ್ತಮ ಆಗಿದೆ. ಇದು ಒಂದೇ ಪದ, ಇದು ಎರಡು ಪದವಲ್ಲ. ಧಾತುಹು ಉತ್ತಮ ಅಂತ ಹೋಗ್ಬಾರ್ದು, ಧಾತುರುತ್ತಮ ಒಂದೇ ತಗೋಬೇಕು. ಯಾಕೆಂದ್ರೆ ಅವಾಗ ಸವಿಶೇಷಣಂ ಸಾಮಾನಾಧಿಕರಣ್ಯೇನ ಅಂತಕ್ಕೆ ಧಾತುಹು ಅನ್ನೋದು ಆಮೇಲೆ ಉತ್ತಮ ಅನ್ನೋದು ಎರಡೂ ಸಹ ಸಾಮಾನಾಧಿಕರಣ್ಯ. ಎರಡು ಗುಣಗಳು ಯಾರು ಒಬ್ಬನಲ್ಲಿ ಹೊಂದುತ್ತೋ ಅವಾಗ ಸಾಮಾನಾಧಿಕರಣ್ಯ ಬರುತ್ತೆ. ಧಾತು ಅಂದ್ರೆ ಎಲ್ಲರನ್ನು ಧರಿಸಿರುವವನು, ಉತ್ತಮ ಎಲ್ಲರಿಗೂ ಉತ್ತಮನಾದವನು ಅನ್ನೋದ್ರಿಂದಲೂ ಆ ಧಾತುರುತ್ತಮನು ಸಾಮಾನಾಧಿಕರಣ್ಯ ತಗೊಂಡ್ರೆ ಏನಾಗುತ್ತೆ, ಅವಾಗ ಭಗವಂತನ್ನೇ ಹೇಳುತ್ತೆ ಧಾತುರುತ್ತಮ ಅಂತ. ಇಲ್ಲ ಹೇಳ್ತಾರೆ ಆಮೇಲೆ ಸರ್ವಧಾತುಭ್ಯ, ಆಮೇಲೆ ಹೇಳ್ತಾರೆ ಧಾತು ಇತಿ ನಾಮೈಕಂ ವಿಷಯ ಸಾಮಾನ್ಯೀಕರಣ. ಸರ್ವಧಾತುಭ್ಯ ಪೃಥಿವ್ಯಾದಿಭ್ಯ ಉತ್ಕೃಷ್ಟ ಚಿದ್ದಾತುರಿತ್ಯರ್ಥ. ಕಡೆಗೆ ಭೂಮಿಗೂ ಧಾತು ಅಂತ, ಸರ್ವಧಾತುಭ್ಯ ಭೂಮಿಗೂ ಧಾತು ಅಂತ ಹೇಳಿದ್ವಲ್ಲ, ಸರ್ವಧಾತು ಪೃಥಿವ್ಯಾಭಿಶ್ಚ ಉತ್ಕೃಷ್ಟ. ಆ ಪೃಥ್ವಿ ಧಾತು ಅನ್ನೋದು ಎಲ್ಲ ಧಾತುಗಳು ಭೂಮಿ ಇರೋದ್ರಿಂದ ಧಾತುವನ್ನು ಉಳ್ಳದ್ದು ಭೂಮಿಗೂ ಧಾತು ಅಂತ ಹೆಸರು. ಚತುರ್ಮುಖ ಬ್ರಹ್ಮನಿಗೂ ಧಾತು ಅನೇಕ ಅರ್ಥಗಳು ಹೇಳ್ಬೋದು. ಅದರಿಂದ ಆ ಭೂಮಿಗಿಂತ ಉತ್ಕೃಷ್ಟನಾದವನಾದ್ರಿಂದ ಧಾತುರುತ್ತಮ ಅಂದ್ಬಿಟ್ಟು ಬರ್ತಾ ಕಡೆಗೆ. ಆಮೇಲೆ ಧಾತುರ್ ವಿರಿಂಚ ಇಟಿವ ವೈಯಾಧಿಕರಣ್ಯೇನ ಅಂತ ಹೇಳ್ತಾರೆ. ಕಡೆಗೆ ನೀವು ಧಾತು ವಿರಿಂಚ ಅಂತ ತಗೊಳ್ತೀನಿ ಅಂತ ತಗೊಳ್ಳಿ, ಅವಾಗ ಏನಾಗುತ್ತೆ ಸಾಮಾನಾಧಿಕರಣ್ಯ ಆಗಿದೆ ವೈಯಾಧಿಕರಣ್ಯ. ವೈಯಾಧಿಕರಣ್ಯ ಅಂದ್ರೆ ಹೊಂದೋದಿಲ್ಲ ಅವ್ರದ್ದು, ವೈಯಾಧಿಕರಣದಿಂದಲೂ ಹೇಳುತ್ತೆ. ಯಾಕೆಂದ್ರೆ ಅವನು ಸೃಷ್ಟಿ ಮಾಡೋ ಧಾತು ಅಂತ ಹೇಳ್ಬೋದು, ಉತ್ತಮ ಅಂತ ಅವನು ಹೇಳಕ್ಕಾಗುತ್ತೆ. ಅವಾಗ ವೈಯಾಧಿಕರಣದಿಂದ ಅಂದ್ರೆ ಹೊಂದೋದಿಲ್ಲ ಅದು ಎರಡೂ ಅವನಿಗೆ. ಆವಾಗ ಚತುರ್ಮುಖನ ತಗೊಂಡ್ರೆ ಧಾತು ಉತ್ತಮ ಎರಡೂ ಹೊಂದೋದಿಲ್ಲ. ಆಗ ಸಾಮಾಧಿಕರಣ ಬದಲು ವೈಯಾಧಿಕರಣ ಆಗುತ್ತೆ. ಆ ವೈಯಾಧಿಕರಣದಿಂದಲೂ ಸಹ ಅವನಲ್ಲ ಅಂತ ಆಗುತ್ತೆ. ಅವನಲ್ಲ ಅಂದ್ರೆ ಭಗವಂತನೇ ಅಂತ ಆಗುತ್ತೆ. ಅದರಿಂದ ವೈಯಾಧಿಕರಣ ಅದು ಅಂತಾರೆ. ನಾಮದ್ವಯಂ ವಾ ಪ್ರಪಂಚ ಧಾರಣಾತೆ ಚಿದೇವ ಧಾತುರುತ್ತಮ ಸರ್ವೇಷಾಂ ಉದ್ಗಾತ ನಾಮತಿಶಯೇನ ಉದ್ಗತತ್ವಾತೆ ಉತ್ತಮ. ಅಂತ ಪ್ರತಿ ಹೇಳ್ದಲ್ಲ, ತಸ್ಯ ಉದಿತಿ ನಾಮ ಅಂತ ಹೇಳ್ದಲ್ಲ ಅದಕ್ಕೆ. ಆಮೇಲೆ ಉದ್ಗತನಾಗಿರಿಂದ ಎಲ್ಲಗಳು ತೋರ್ಕೊಳ್ಳೋದ್ರಿಂದಲೂ ಸಹ ಅವನು ಅತಿಶಯವಾಗಿ ತೋರ್ಕೊಳ್ತಾನೆ. ಉದ್ಗತ ಅದಕ್ಕೆ ಉದ್ಗೀತ ವಿದ್ಯೆ ಅನ್ನೋದು ಅದೇ ಅತಿಶಯ ತೋರಿಸ್ಕೊಳ್ಳೋದ್ರಿಂದ ಅವನು ಉತ್ತಮ, ಅದರಿಂದ ಧಾತುರುತ್ತಮ ಅಂತ ಹೇಳ್ಬೋದು ಅಂತ ಹೇಳ್ತಾರೆ ಕಡೆಗೆ. ಮತ್ತೆ ಕಾರ್ಯಕಾರಣ ಪ್ರಪಂಚ ಎರಡಕ್ಕೂ ಸಹ ಅವನಿಂದಲೇ ಉಂಟಾಗೋದು. ಅದರಿಂದಲೂ ಸಹ ಧಾತುರುತ್ತಮ. ಕಾರ್ಯಪ್ರಪಂಚ ಕಾರಣ ಪ್ರಪಂಚ, ಕಾರಣ ಪ್ರಪಂಚ ಅವನು, ಕಾರ್ಯಪ್ರಪಂಚ ಪ್ರಕೃತಿ ಮಂಡಲ ಎರಡೂ ಉಂಟಾಗೋದು ಸಾಮಾಧಿಕರಣ ಭಗವಂತನಿಗೆ ಹೊಂದುತ್ತೆ. ಅದರಿಂದ ಎರಡನ್ನೂ ಧರಿಸಿದಾನೆ ಅವನು. ಕಾರಣ ಪ್ರಪಂಚವನ್ನು ಧರಿಸಿದಾನೆ, ಕಾರ್ಯಪ್ರಪಂಚವನ್ನು ಧರಿಸಿದಾನೆ. ಲೀಲಾ ವಿಭೂತಿಯು ಒಂದೇ, ತ್ರಿಪಾದ ವಿಭೂತಿಯು ಒಂದೇ, ಎರಡನ್ನೂ ಧರಿಸೋದ್ರಿಂದಲೂ ಸಹ ಧಾತು ಧರಿಸಿರೋದು ಧಾತು ರುತ್ತಮ ಅಂತ ಅದ್ಭುತವಾಗಿ ಅವರು ಅದನ್ನ ವ್ಯಾಕರಣ ಮಾಡ್ತಾರೆ ಕಡೆಗೆ. ಇದು ಅವ್ರದ್ದು ಮುಗೀತು. ಅದಕ್ಕೆ ನೆಕ್ಸ್ಟ್ ಅಪ್ರಮೇಯ ಋಷಿಕೇಶ ಅಂತ ಹೋಗುತ್ತೆ. ಅಲ್ಲಿಗೂ ಸಮಯ ಆಯ್ತು, ಅವರಿಗೆ ತಗೊಂಡ್ರೆ ಲೇಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇದರಲ್ಲಿ ಮಧ್ವ ಭಾಷೆ ತಗೊಂಡ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀ ಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ನೈಸ್ತು ಭೂಜಸೇ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ
ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ. ನಾಳೆನೇ ಇದನ್ನೇ ನಮಸ್ಕಾರ ತಗೊಂಡು ಸರ್. ನಾಳಿದ್ದು ಸ್ತೋತ್ರ ಪಾಠ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದಾರೆ ಮೇಡಮ್? ಹಾ, ಚೆನ್ನಾಗಿದ್ದಾರಮ್ಮ, ಚೆನ್ನಾಗಿದ್ದಾರೆ. ಆರಾಮಿದ್ದಾರಲ್ಲ? ಒಂದು ವಾರ ಸ್ವಲ್ಪ ರೆಸ್ಟ್ರಿಕ್ಷನ್, ಅದರ್ವೈಸ್ ಆಪರೇಷನ್ ಆಯ್ತಾ? ஆச்சு. என்னைக்கு நேத்திக்கா? முந்தாந்தேதி ஆச்சு. நேற்று செக்அப் போனமா இருந்தேன். லேட்டா கேன்சல் பண்ணேன். சரி சார், கெஸ் பண்ணேன் நீ நேத்திக்கு ரஜான்னு போட்டு. சரி, நல்லா இருக்கா? ஓகே ஓகே ஃபைன். அதர்வைஸ் ஓகே. அந்த ட்ரிப்ஸ் எல்லாம் எவரி ஹவர் 1 hour கொனக்கா வந்து மெடிசன் விடணும். அது 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 ஒன்று விடணும். அது 3 days இன்னைக்கு ஆச்சுன்னா அப்புறம் இது டேப்பர் அப்புறம் 5 times 3 daysக்கு அப்புறம் 3 times இப்படி வந்து விடுறது. again 15th day we have to go there. அப்புறம் இன்னொரு ஸ்மால் சர்ஜரி, பட் ஒரு இதுக்கு பாலிஷ் மாதிரி அது மாதிரி பண்றது. அதாದ್ಮೇಲೆ then they say though she will be okay, 3 months you have to be very careful. ரொம்ப போய் எல்லாம் இருக்கக்கூடாது. சரி, ஓகே ஓகே ஓகே. பார்க்கலாம் நாளை என்னதான். தெரிஞ்சுக்கிறேன் அடியேன். சபிதா கொஞ்சம் லேட்டா ஜாயின் பண்ணிட்டேன். மண்டே வந்தேன் அடியேன். மண்டே ஆஃப்டர்நூன் வீக்கெண்ட். ஓகே ஓகே. மேம் இஸ் ஓகே ரைட் சார்? ஓகே ஓகே, ஷீ இஸ் ஃபைன். நோ ப்ராப்ளம். நமஸ்காரம் சொல்லுங்க. ஓகே.